ಭಾವಂತರಿಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षण इति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहेयामुनं तीर्थं साधुवृन्दावने स्थितं निरस्तजिह्मगस्पर्शेत्त कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मुस्तामलकतां गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समेदेव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। श्रीमते देशिकाय नमः। 6ನೇ ಅಧ್ಯಾಯದಲ್ಲಿ ಹೋದ ಸತಿ ಒಂದು ಮುಖ್ಯವಾದ ಪ್ರಶ್ನೆ, ಕರ್ಮಯೋಗ ಆರಂಭಿಸಿದವನು ಕರ್ಮಯೋಗವನ್ನು ಒಂದು ಯಾವುದಾದರೂ ಒಂದು ಆರಿಸಿಕೊಂಡು ಅದನ್ನು ನಿಯತವಾಗಿ ಪ್ರತಿದಿನವೂ ಕರ್ಮಯೋಗದಲ್ಲಿ ಮಾಡ್ತಾ ಇರ್ತಾನೆ. ಈ ಕರ್ಮವು ಎಲ್ಲಿಯವರೆಗೆ ಅವನು ಮಾಡಬೇಕು, ಯಾವಾಗ ಅದು ನಿಲ್ಲುತ್ತೆ, ಎಂದಿಗೂ ಮಾಡ್ತಾನೇ ಇರಬೇಕೆ ಆ ಕರ್ಮವನ್ನು. ಜ್ಞಾನ ಯಜ್ಞ ದ್ರವ್ಯ ಯಜ್ಞ ಮೊದಲಾದ ಸ್ವಾಧ್ಯಾಯ ಮೊದಲಾದದ್ದು ಕರ್ಮಯೋಗವಾಗಿ ಮಾಡ್ತಾ ಇರುವಾಗ ಆತ್ಮಾವಲೋಕನ ಫಲಕ್ಕೆ ಎಷ್ಟು ಕಾಲ ಮಾಡಬೇಕು ಇವನು, ಎಂದೆಂದಿಗೂ ಮಾಡಬೇಕಾ ಅಂದರೆ ಕರ್ಮಯೋಗದ ಫಲ ಸಿಗುವವರೆಗೂ ಮಾಡಬೇಕು. ಅದಾದಮೇಲೆ ಕರ್ಮಯೋಗ ನಿಂತು ಹೋಗುತ್ತೆ. ಕರ್ಮಯೋಗ ಮುಗಿಯಿತು, ಅಲ್ಲಿಗೆ ಫಲ ಬಂದುಬಿಡ್ತು ಅಂದರೆ ಆ ಕರ್ಮ ಅದುವರೆಗೂ ಮಾಡ್ತಾ ಇದ್ದ ಕರ್ಮ ಅಲ್ಲಿಗೆ ಮುಗಿಯುತ್ತೆ, ನಿವೃತ್ತವಾಗುತ್ತೆ. ಅದು ಇಲ್ಲಿ ಮುಖ್ಯವಾದ. ಆದರೆ ಆ ಆತ್ಮಾವಲೋಕನ ಬರುವವರೆಗೂ ಅವನು ಬಿಡೋ ಹಾಗಿಲ್ಲ, ಅದು ಇಲ್ಲಿ ಮುಖ್ಯವಾದ ಉದ್ದೇಶ. ಆದ್ದರಿಂದ ಶಮಃ ಅಂತ ಹೇಳೋದು ಸಾಮಾನ್ಯವಾಗಿ ಶಾಂತಿ ಎನ್ನುವ ಅರ್ಥದಲ್ಲಿ ಬಂದರೂ ಇಲ್ಲಿ ಕರ್ಮದ ನಿವೃತ್ತಿ ಅನ್ನೋದೇ ಅರ್ಥ ಇಲ್ಲಿ ಹೇಳ್ತಿರೋದು. ಮುಂದೆ 2-3 ಶ್ಲೋಕ ಆದಮೇಲೆ ಪ್ರಶಾಂತ ಆತ್ಮ ಅಂತ ಹೇಳಿಬಿಟ್ಟು ಅವನಿಗೆ ಮನಃಶಾಂತಿ ಅನ್ನೋದು ಲಭಿಸುತ್ತೆ ಅನ್ನೋದು ಕೂಡ ಆ ಸಮಯದಲ್ಲಿ ಅದು ಬೇರೆಯಾಗಿ ಹೇಳಲ್ಪಡುತ್ತೆ. ಇಲ್ಲಿ ಮುಖ್ಯವಾದ ಉದ್ದೇಶ ಈ ಶ್ಲೋಕದಲ್ಲಿ ಅವನು ಯೋಗವನ್ನು ಆರಂಭಿಸಬೇಕು ಅಂತ ಹೇಳಿದ್ರೆ ಆತ್ಮಾವಲೋಕನಕ್ಕೋಸ್ಕರ ಮಾಡ್ತಾ ಇರ್ತಾನೆ. ಆದ್ದರಿಂದ ಆತ್ಮಾವಲೋಕನವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಅವನು ಕರ್ಮಯೋಗವನ್ನು ಮಾಡ್ತಾ ಇದ್ದಾನೆ. ಆ ಕರ್ಮಯೋಗವನ್ನು ಮಾಡ್ತಾ ಇರೋದಕ್ಕೆ ಕರ್ಮಯೋಗವೇ ಕಾರಣವಾಗುತ್ತೆ ಆತ್ಮಾವಲೋಕನಕ್ಕೆ. ಕರ್ಮ ಕಾರಣಂ ಆತ್ಮಾವಲೋಕನಕ್ಕೆ. ಆತ್ಮಾವಲೋಕನ ಬಂದುಬಿಟ್ರೆ ಯೋಗ ರೂಢನಾಗ್ತಾನೆ, ಆಗ ಅವನಿಗೆ ಅದರ ನಿವೃತ್ತಿ ಆಗುತ್ತೆ. ಆ ಕರ್ಮವು ಅಲ್ಲಿಯವರೆಗೆ ಇದ್ದು ಅಲ್ಲಿಗೆ ಮುಗಿಯುತ್ತೆ ಅನ್ನೋದು ಇಲ್ಲಿ. ಆದ್ದರಿಂದ ಇಲ್ಲಿ ಕರ್ಮ ಕಾರಣಂ ಇಲ್ಲಿ ಶಮಃ ಕಾರಣಂ ಎರಡು ಹೇಳಿರೋದು. 6 ಋಕ್ಷುಗೆ ಮತ್ತು ಯೋಗಾರೂಢನಿಗೆ. 6 ಋಕ್ಷುಗೆ ಕರ್ಮ ಕಾರಣ, ಯೋಗಾರೂಢನಿಗೆ ಕರ್ಮ ನಿವೃತ್ತಿ ಕಾರಣ.
ಆದರೆ ಕರ್ಮ ನಿವೃತ್ತಿ ಕಾರಣ ಅಂತ ಹೇಳಿರುವ ಅಭಿಪ್ರಾಯ ಏನು ಅಂದರೆ ಯೋಗಾರೂಢ ಆಗುವವರೆಗೂ ಕರ್ಮ ನಿವೃತ್ತವಾಗುವುದಿಲ್ಲ ಅನ್ನೋದು ಇಲ್ಲಿ ಪ್ರಧಾನವಾದ ಉಪದೇಶ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ನಿವೃತ್ತಿ ವಿಧಾನಂ ತತಃಪೂರ್ವಂ ಅನಿವೃತ್ತಿ ಅಭಿಪ್ರಾಯ. ಇಲ್ಲಿ ಉಪದೇಶ ಮಾಡ್ತಾ ಇರೋದು ಆತ್ಮಾವಲೋಕನ ಬರುವವರೆಗೂ ನಿಲ್ಲಿಸೋ ಹಂಗಿಲ್ಲ ಅನ್ನೋದೇ ಇಲ್ಲಿ ಪ್ರಧಾನವಾಗಿ ಉಪದೇಶ. ಆದ್ದರಿಂದಲೇ ಇದು ಪ್ರಮಾದವಿಲ್ಲ ಅಂತ ಹೇಳ್ತಿರುವಾಗ ಅಪ್ರಮಾದೇನ ಯೋಗಂ ಸಾಧಯತಿ ಅಂತ ಹೇಳ್ತಿರೋದು. ಯಾಕೆ ಅಂದರೆ ಕರ್ಮಯೋಗವಲ್ಲೇ ಆತ್ಮಾವಲೋಕನ ಬರುವವರೆಗೂ ಕರ್ಮಯೋಗ ಬಿಡೋ ಹಾಗಿಲ್ಲ. ಆದಮೇಲೆ ಕರ್ಮ ನಿವೃತ್ತಿ ಆಗೋದ್ರಿಂದ ಕರ್ಮವೇ ಕಾರಣ. ಕರ್ಮವು ಮಾಡುವುದಕ್ಕೆ ಇವನಿಗೆ ಪ್ರಮಾದವಿರೋದಿಲ್ಲ, ಯಾಕೆಂದರೆ ಅಭ್ಯಸ್ತವಾದ ವಿಷಯ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಅಲ್ಲಿ ಹಾಗೆ ಹೇಳಿದೆ. ಆದ್ದರಿಂದ ಇಲ್ಲಿ ಶಮಃ ಅನ್ನೋದಕ್ಕೆ ಕರ್ಮ ನಿವೃತ್ತಿ ಅನ್ನೋದೇ ಮುಖ್ಯವಾದ ಅರ್ಥ. ಅದು ಎಂದು ಯಾವಾಗ ಅವನಿಗೆ ಪ್ರತಿಷ್ಠಿತನಾಗ್ತಾನೆ, ಪ್ರತಿಷ್ಠಿತ ಯೋಗ ಅಂತ ಹೇಳಿದ್ರೆ ಯೋಗಾರೂಢನಾಗಿರುವವನು ಅಂತ ಅರ್ಥ. ಅವನಿಗೆ ಯಾವ ಒಂದು ಇದರಲ್ಲಿಯೂ ಅವನು ಆರುರುಕ್ಷವಾಗಿರುವವರೆಗೂ ಇಂದ್ರಿಯಗಳಲ್ಲಿ ಸಂಘ ಆಕೆ ಅರ್ಹತೆ ಇದ್ದೇ ಇರುತ್ತೆ ಅವನಿಗೆ. ಆದ್ದರಿಂದ ಅವನಿಗೆ ಯೋಗಾರೂಢನಾಗ್ಬಿಟ್ರೆ ಆವಾಗ ಹೋಗುತ್ತೆ, ಆ ಸಂಘವು ಪೂರ್ಣವಾಗಿ ಹೋಗಬೇಕು ಅವನಿಗೆ. ಆಗ ಅವನು ಸರ್ವ ಸಂಕಲ್ಪ ಸನ್ಯಾಸಿ ಆಗ್ತಾನೆ, ಯೋಗಾರೂಢ ಅಂತ ಹೇಳಲ್ಪಡ್ತಾನೆ. ಸರ್ವ ಸಂಕಲ್ಪ ಸನ್ಯಾಸಿ ಅಂದರೆ ಸಂಕಲ್ಪ ಅಂತ ಹೇಳಿದ್ರೆ ದೇಹವನ್ನು ಆತ್ಮವನ್ನು ಒಂದೇ ಅಂತ ತಿಳಿಯೋದು. ಏಕೀಕೃತ್ಯ ಕಲ್ಪ ಸಂಕಲ್ಪ ಅಂತ ಹೇಳಿದಾಗ ಸಮ್ಮುಪಸರ್ಗಕ್ಕೆ ಏಕೀಕರಣ ಅನ್ನುವ ಅರ್ಥ ಮಾಡಿ ಅವನಿಗೆ ಆ ಒಂದು ಸಮಯದಲ್ಲಿ ಪೂರ್ಣವಾಗಿ ಅದು ಹೋಗಿರುತ್ತೆ. ಅವನಿಗೆ ಸಂಕಲ್ಪವನ್ನು ಸನ್ಯಸ್ತನಾಗಿರ್ತಾನೆ, ಬಿಟ್ಟುಬಿಟ್ಟಿರ್ತಾನೆ ಅಂತಹ ಸಂಕಲ್ಪ ಪೂರ್ಣವಾಗಿ. ಆದ್ದರಿಂದ ಆಗ ಯೋಗಾರೂಢನಾಗ್ತಾನೆ ಅಂತ ಹೇಳಿ ಆರುರುಕ್ಷವಾಗಿರೋವನಿಗೆ ಇನ್ನೂ ಅರ್ಹತೆ ಇರುತ್ತೆ. ಅದನ್ನು ಅವನು ಅನನುಷಂಗ ಅಭ್ಯಾಸವನ್ನು ಮಾಡಬೇಕು. ಅದರಲ್ಲಿ ಸಂಘ ಬರದೇ ಇರೋ ಹಾಗೆ ಅಭ್ಯಾಸವನ್ನು ಮಾಡಿಕೊಂಡು ರಿಪೀಟೆಡ್ ಪ್ರಾಕ್ಟೀಸ್ ಅಂತ ಅಭ್ಯಾಸ ಮಾಡಿಕೊಂಡು, ಆ ಅಭ್ಯಾಸ ಹೇಗೆ ಬರುತ್ತೆ ಅಂದರೆ ಕರ್ಮಯೋಗದಿಂದಲೇ ಬರುತ್ತೆ. ಅಭ್ಯಾಸ ರೂಪವಾದದ್ದೇ ಕರ್ಮಯೋಗ. ಪ್ರತಿದಿನವೂ ನಿಯತವಾಗಿ ಮಾಡೋದೇ ಅಭ್ಯಾಸ ರೂಪವಾದ ಕರ್ಮಯೋಗ. ಅದರಿಂದಲೇ ಯೋಗವು ನಿಷ್ಪನ್ನವಾಗುತ್ತೆ ಅಂತ ಹೇಳಿ, ಆದ್ದರಿಂದ ಇವನು ವಿಷಯದಲ್ಲಿ ಸಂಘವಿಲ್ಲದ ಅಭ್ಯಾಸ ಅದು ಏನು ಅಂದರೆ ಕರ್ಮಯೋಗವೇ. ಅದನ್ನು ಅವನು ಆರುರುಕ್ಷು ಮಾಡಲೇಬೇಕು. ಅದು ಪೂರ್ಣವಾಗಿ ಹೋದಾಗ ಅವನಿಗೆ ಫಲ ಸಿಗುತ್ತೆ ಅನ್ನೋದು ಇಲ್ಲಿ ಹೇಳಿ, ಆಮೇಲೆ ಅವನಿಗೆ ಅದನ್ನು ಮನಸ್ಸಿನ ನಿಯಮನ ಎಷ್ಟು ಮುಖ್ಯ ಅದನ್ನೇ ಮುಖ್ಯವಾಗಿ ಮತ್ತೆ ಉಪದೇಶ ಮಾಡಲಾಗಿದೆ. ಉದ್ಧರೇದ ಆತ್ಮಾನಂ ಅವಸಾದೆಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಮನಸ್ಸೇ ಕಾರಣವಾಗುತ್ತೆ ಇವನಿಗೆ, ಅದುವೇ ಬಂಧು, ಅದುವೇ ರಿಪು ಅಂತ, ಶತ್ರು ಅಂತ ಹೇಳಿರುವಾಗ ಯಾವ ರೀತಿಯಾದ ಮನಸ್ಸು ಬಂಧು, ಯಾವ ರೀತಿಯಾದ ಮನಸ್ಸು ಶತ್ರು ಆಗುತ್ತೆ ಅಂದರೆ ಆತ್ಮಾವಲೋಕನಕ್ಕೆ ಆಭಿಮುಖ್ಯವಾದ ಮನಸ್ಸು ಬಂಧು ಆಗುತ್ತೆ, ಅದಕ್ಕೆ ವಿಮುಖವಾದ ಮನಸ್ಸು ಶತ್ರು ಆಗುತ್ತೆ. ಆದ್ದರಿಂದ ಅವನನ್ನು ಯಾವುದು ಆತ್ಮಾವಲೋಕನೆಯಿಂದ ಬೇರೆ ಕಡೆ ಕರೆದುಕೊಂಡು ಹೋಗುತ್ತೋ ಅಂತಹ ಮನಸ್ಸು ಅವನಿಗೆ ಶತ್ರು ಅಂತ ಹೇಳಲ್ಪಡೋದು. ಆದ್ದರಿಂದ ಅದು ಇಲ್ಲಿ ಅವನೇ ಮನಸ್ಸನ್ನು ಮಾಡಿ ತನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು, ತನ್ನ ಮನಸ್ಸನ್ನು ತಾನು ನಿಯಮನ ಮಾಡಿಕೊಳ್ಬೇಕು ಅಂತ ಹೇಳಿರೋದು. ಮನಸ್ಸನ್ನು ನಿಯಮನ ಮಾಡಿಕೊಂಡು ವಿಷಯಗಳಲ್ಲಿ ಸಂಘವಿಲ್ಲದೆ ಇರುವ ಹಾಗೆ ಮಾಡಿ ಸರ್ವ ಸಂಕಲ್ಪ ಸನ್ಯಾಸಿ ಆಗಬೇಕು ಅವನು. ಆಗ ಅದು ಮನಸ್ಸಿನ ನಿಯಮನದಿಂದಲೇ ಸಾಧ್ಯವಾಗುತ್ತೆ ಅನ್ನೋದು. ಮನಸ್ಸಿನ ಕಾರಣವೇ ಉದ್ಧಾರಕ್ಕೆ, ಅದು ಮನಸ್ಸೇ ಕಾರಣ ಅಂತ ಹೇಳಲ್ಪಟ್ಟಿದೆ. ಅದನ್ನೇ ಮುಂದೆ ಮತ್ತೆ ತಿಳಿಸಿದ್ದಾರೆ. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ಅಂತ ಹೇಳಿ. ಬಂಧು ಆತ್ಮನಃ ತಸ್ಯ ಯೇನ ಆತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಅನಾತ್ಮನಿಗೆ ಅದುವೇ ಶತ್ರು ಆಗುತ್ತೆ, ಆತ್ಮನಿಗೆ ಆತ್ಮನಃ ಅಂತ ಹೇಳಿದ್ರು ಆತ್ಮನಃ ಅಂತ ಹೇಳಿದ್ರೆ ಆತ್ಮವನ್ನು ಪಡೆದುಕೊಳ್ಬೇಕು ಅಂತ ಇರುವಂತಹ ಅವನು, ಆತ್ಮವನ್ನು ಪಡೆದುಕೊಳ್ಬೇಕು ಅಂತ. ಏನು ಪುರುಷೇಣ ಸ್ವೇನೈವ ಸ್ವಮನಃ ವಿಷಯೇಭ್ಯೋ ಜಿತಂ ತನ್ಮನಃ ತಸ್ಯ ಬಂಧು. ಸ್ವೇನೈವ ಅಂದರೆ ತನ್ನಿಂದಲೇ ಅಂತ ಅರ್ಥ. ಆತ್ಮನ ಅಂತ ಹೇಳಿರೋದು ತಾನೇ
ತನ್ನ ಮನಸ್ಸನ್ನು ಜಯಿಸಬೇಕು ಅಂತ ಹೇಳಿರೋದು. ಇದು ಒಳಗಡೆ ಆಂತರಿಕವಾದ ವಿಷಯ, ಅಂತರವಾದ ವಿಷಯ ಇದು. ಆದ್ದರಿಂದ ಇದು ನಮ್ಮ ಕೈಯಲ್ಲಿದೆ ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ. ಅವರವರು ಅದನ್ನು ನಿಯಮನ ಮಾಡಿಕೊಳ್ಬೇಕು. ಇದು ಬಾಹ್ಯದಲ್ಲಿ ಇಲ್ಲ, ಇದು ಹೊರಗಡೆ ವಿಷಯವಲ್ಲ. ಮನಸ್ಸು ಅಂತರಿಂದ್ರಿಯವಾದ್ದರಿಂದ ಅವರವರ ಸಂಕಲ್ಪವೇ ಇದಕ್ಕೆ ಕಾರಣವಾಗುತ್ತೆ. ಅದನ್ನು ಅವನು ತಾನೇ ನಿಯಮನ ಮಾಡಿಕೊಳ್ಬೇಕು. ಬೇರೆ ಯಾರು ನಿಯಮನ ಮಾಡೋಕ್ಕಾಗೋದಿಲ್ಲ ಅದನ್ನು. ಆದ್ದರಿಂದ ಬೇರೆ ಯಾವ ರೀತಿಯಲ್ಲಿಯೂ ಮಾಡೋಕ್ಕಾಗೋದಿಲ್ಲ. ತಾನೇ ತನ್ನ ಮನಸ್ಸನ್ನು ನಿಯಮನ ಮಾಡಬೇಕು. ಯಾರಿಂದ ಹೀಗೆ ವಿಷಯಗಳಿಂದ ಜಯಿಸಲ್ಪಟ್ಟಿದೆಯೋ ಅವರ ಮನಸ್ಸು, ಅವರಿಗೆ ಆ ಮನಸ್ಸು ಬಂಧು ಅಂತ ಹೇಳಲ್ಪಡುತ್ತೆ. ಅಂತಹ ಮನಸ್ಸು ಬಂಧು ಅಂತ ಹೇಳಲ್ಪಡುತ್ತೆ. ಅನಾತ್ಮನಃ ಅಂದರೆ ಅಜಿತ ಮನಸ್ಸಃ, ಮನಸ್ಸನ್ನು ಯಾರು ಜಯಿಸಿಲ್ಲವೋ, ಸ್ವಕೀಯಮೇವ ಮನಃ, ತನ್ನದೇ ಆದ ಮನಸ್ಸು, ಸ್ವಸ್ಯ ಶತ್ರುತ್ವೇ ವರ್ತೇತ, ತನ್ನ ಶತ್ರುವಂತೆ ಅವನಿಗೆ ವಿರುದ್ಧವಾಗಿ ವರ್ತಿಸುತ್ತೆ ಅಂತ ಹೇಳಲ್ಪಟ್ಟಿದೆ. ನಿಶ್ರೇಯಸ ವಿಪರೀತೆ ವರ್ತೇತ, ತನ್ನ ಶ್ರೇಯಸ್ಸಿಗೆ ವಿರುದ್ಧವಾಗಿ ವರ್ತಿಸುತ್ತೆ ಅದು ಅಂತ ಹೇಳಿ ಅದನ್ನು ಪರಾಶರರ ವಚನವನ್ನು ಪ್ರಹ್ಲಾದನು ಹೇಳುವಂತಹ, ಇದು ಪರಾಶರರ ವಚನ. ಇದು ಪ್ರಹ್ಲಾದನಲ್ಲ, ಕಡೆಯಲ್ಲಿ ಬರುತ್ತೆ. ಇದು ಬರೋದು ಕಾಂಡಿಕ್ಯ ಜನಕ ಅವರ ಪ್ರಕರಣದಲ್ಲಿ ಬರುವ ವಿಷಯ. ಇದು ಕಡೆಯಲ್ಲಿ ಬರುತ್ತೆ 6ನೇ ಅಂಶದಲ್ಲಿ. ಪರಾಶರೇಣ ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಂಗಿ ಮುಕ್ತಿಯೈ ನಿರ್ವಿಷಯಂ ಮನಃ. ಇದನ್ನೇ ಬೇರೆ ರೀತಿಯಲ್ಲಿ ಪ್ರಹ್ಲಾದನು ಹೇಳ್ತಾನೆ. ತತ್ಕರ್ಮ ಎನ್ನ ಬಂಧಾಯ ಸಾ ವಿದ್ಯಾಯ ವಿಮುಕ್ತೆಯೇ ಅಂತ ಹೇಳು, ಕರ್ಮ ವಿದ್ಯೆ ಅನ್ನೋದು ಅಲ್ಲಿ ಹೇಳುವಾಗ ಆ ವಿಷಯದಲ್ಲಿ ಪ್ರಹ್ಲಾದನ ಮಾತು. ಇಲ್ಲಿ ಹೇಳುವಾಗ ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಂಗಿ ಮುಕ್ತಿಯೈ ನಿರ್ವಿಷಯಂ ಮನಃ. ನಿರ್ವಿಷಯಂ ಅಂದರೆ ವಿಷಯವೇ ಇಲ್ಲ ಅಂತ ಅರ್ಥವಲ್ಲ, ವಿಷಯಗಳಲ್ಲಿ ಹೋಗದೆ ಇರುವ ಮನಸ್ಸು ಅಂತ ಅರ್ಥ. ವಿಷಯಗಳಲ್ಲಿ ಹೋಗದೆ ಇರುವ ಮನಸ್ಸು, ಆತ್ಮನಲ್ಲಿಯೇ ನೆಲೆಸಿರುವ ಮನಸ್ಸು ಮುಕ್ತಿಗೆ ಕಾರಣವಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅದನ್ನು ಮುಕ್ತ ಪ್ರಾಯ ಅಂತ ಹಿಂದೆ ಹೇಳಿದ್ರು. ಮುಕ್ತ ಪ್ರಾಯ ಅಂತ, ಪ್ರಾಯ ಮುಕ್ತಕಲ್ಪ ಅಂತ ಹೇಳಿದ್ರು. ಮುಕ್ತಕಲ್ಪ ಅಂತ ಹೇಳಿದ್ರೆ ಮುಮುಕ್ಷು ಅಂತ ಹೇಳಿದಾಗ, ಹಿಂದೆ ಮುಮುಕ್ಷುಗೆ ವ್ಯಾಖ್ಯಾನ ಮಾಡುವಾಗ ಮುಕ್ತಕಲ್ಪ ಅಂತ ಹೇಳಿದ್ರು. ಕಲ್ಪ ಅಂತ ಹೇಳಿದ್ರೆ ಈಶನ್ಯೂನ ಅಂತ ಅರ್ಥ ವ್ಯಾಕರಣದಲ್ಲಿ. ಕಲ್ಪ ಅನ್ನೋ ಶಬ್ದಕ್ಕೆ ಮುಕ್ತಕಲ್ಪ ಅಂದರೆ ಮುಕ್ತನಿಗಿಂತ ಸ್ವಲ್ಪ ಕಡಿಮೆ ಅಂತ ಅರ್ಥ. ಸಾಕ್ಷಾತ್ ಮೋಕ್ಷ ಬರೋದಿಲ್ಲ ಕರ್ಮಯೋಗದಲ್ಲಿ, ಆದ್ದರಿಂದ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿರ್ತಾನೆ ಇವನು. ಆದ್ದರಿಂದ ಮುಕ್ತ ಕಲ್ಪ ಅಂತ ಹೇಳಲ್ಪಡುತ್ತೆ. ಮುಮುಕ್ಷು ಅಂತ ಹೇಳಿದಾಗ ಆ ರೀತಿ ಅದಕ್ಕೆ ವಿವರಣೆ ಕೊಟ್ಟರು. ಮನಸ್ಸೇ ಮನುಷ್ಯರಿಗೆ ಬಂಧಕ್ಕೂ ಮೋಕ್ಷಕ್ಕೂ ಎರಡಕ್ಕೂ ಕಾರಣ. ಇದು ಪ್ರಸಿದ್ಧವಾದ ವಿಷಯ. ಬಂಧಾಯ ವಿಷಯ ಆಸಂಗಿ, ವಿಷಯಗಳಲ್ಲಿ ಆಸಕ್ತಿ ಹೊಳೆದಿರುವ ಮನಸ್ಸು ಬಂಧಕ್ಕೆ ಕಾರಣ. ಮುಕ್ತಿಯೈ ನಿರ್ವಿಷಯಂ ಮನಃ, ನಿರ್ವಿಷಯಂ ಮನಃ, ವಿಷಯಗಳಲ್ಲಿ ಹೋಗದೇ ಇರುವ ಮನಸ್ಸು ಮುಕ್ತಿಗೆ ಕಾರಣವಾಗುತ್ತೆ. ಆದ್ದರಿಂದ ಯಾರಿಂದ ತನ್ನ ಮನಸ್ಸು ಜಯಿಸಲ್ಪಟ್ಟಿದೆಯೋ ವಿಷಯಗಳಿಂದ, ಅವನಿಗೆ ಅವನ ಮನಸ್ಸು ಬಂಧುವಾಗುತ್ತೆ. ಯಾರಿಂದ ವಿಷಯಗಳಿಂದ ಜಯಿಸಲ್ಪಟ್ಟಿಲ್ಲವೋ ಯಾರ ಮನಸ್ಸು, ಆ ಮನಸ್ಸು ಅವನಿಗೆ ಶತ್ರುವಂತೆ ಇರುತ್ತೆ. ಅವನಿಗೆ ಒಳ್ಳೆಯ ದಾರಿಯಲ್ಲಿ ಹೋಗದೆ ಇರಕ್ಕೆ ಬಿಡೋದಿಲ್ಲ, ಆತ್ಮಾವಲೋಕನಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ, ಏಕಸ್ಯೈವ ಏಕಂ ಪ್ರತಿ ಬಂಧುತ್ವಂ ರಿಪುತ್ವಂಚ ವ್ಯಾಹತಮಿತಿ ಶಂಕಾ ಪರಿಹ್ರಿಯತೆ ಬಂಧು ಆತ್ಮೇತಿ ಶ್ಲೋಕೇನ. ಒಬ್ಬನಿಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ಒಬ್ಬನಿಗೆ ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪು, ಬಂಧು ರಿಪು ಎರಡು ಆತ್ಮವೇ ಮನಸ್ಸೇ ಅಂತ ಹೇಳಿದಾಗ ಎರಡೂ ಹೇಗೆ ಸಾಧ್ಯ? ಒಂದಕ್ಕೊಂದಕ್ಕೆ ವಿರೋಧವಾಯಿತಲ್ಲ. ಬಂಧುವಾಗಿರೋದು ಶತ್ರುವಾಗಿರೋದು ಪರಸ್ಪರ ವಿರೋಧವಾಯಿತು. ಮನಸ್ಸಿಗೆ ಹೇಗೆ ಎರಡು ವಿರುದ್ಧವಾದ ಧರ್ಮಗಳು ಬರೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಬಂಧುತ್ವ ರಿಪುತ್ವ ಎರಡು ಹೇಗೆ ಅಂದರೆ, ಅದು ಯಾವ ವಿಷಯ ಯಾವ ರೀತಿಯಲ್ಲಿ ಮನಸ್ಸು ಪ್ರವರ್ತಿಸುತ್ತೆ ಅನ್ನೋದ್ರ ಮೇಲೆ ಬಂಧುತ್ವವೋ ರಿಪುತ್ವವೋ ಅನ್ನೋದನ್ನು ನಿಶ್ಚಯ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಅದರ ವ್ಯಾಪಾರದಿಂದ ಅದಕ್ಕೆ ಎರಡು ಏಕಕಾಲದಲ್ಲಿ ಆಗೋದಿಲ್ಲ, ಯಾವುದಾದ್ರೂ ಒಂದಿರುತ್ತೆ. ಶತ್ರುವಾಗಿದ್ದರೆ ಬೇರೆ ವಿಷಯದಲ್ಲಿ ಹೋಗ್ತಿರುವಾಗ ಶತ್ರುವಾಗುತ್ತೆ, ಆತ್ಮ ವಿಷಯದಲ್ಲಿರುವಾಗ ಬಂಧುವಾಗುತ್ತೆ. ಸ್ವೇನೈವ ಇತಿ ಸ್ವಾತ್ಮನ ಇತ್ಯರ್ಥ. ಸ್ವೇನೈವ ತನ್ನಿಂದಲೇ ಅಂತ. ಮನಸಃ ವಿಜಯ ನಾಮ, ಮನಸ್ಸನ್ನು ಜಯಿಸೋದು ಅಂದರೆ ವಿಷಯಭ್ಯ ವ್ಯಾವರ್ತನಂ, ವಿಷಯಗಳಿಂದ ಹಿಂತಿರುಗಿಸೋದು. ಆ ಅಭಿಪ್ರಾಯವನ್ನು ವಿಷಯಭ್ಯ ಜಿತಂ ಅಂತ ಬರೆದ್ರು. ಗೆಲ್ಲಲ್ಪಟ್ಟಿದೆ ವಿಷಯಗಳಿಂದ, ವಿಷಯಗಳಲ್ಲಿ ಹೋಗದೆ ಇರೋ ಹಾಗೆ ತಡೆಯೋದು ಅಂತ ಅರ್ಥ. ಬಂಧುತ್ವ ಉಪಪಾದನಂ ಹಿ,
ಮನಸಃ ವಿಜಯೇನ ಉಕ್ತಂ. ಮನಸ್ಸು ಗೆದ್ದಿರೋದ್ರಿಂದ ಆ ಮನಸ್ಸು ಅವನಿಗೆ ಬಂಧು ಅಂತ ಹೇಳಲ್ಪಡುತ್ತೆ. ಶತ್ರುತ್ವೇ ಉಪಪಾದನಮಪಿ, ಶತ್ರು ಅಂತ ಹೇಳಿರೋದು ತದಭಾವೇನ ಇತಿ ಅಭಿಪ್ರಾಯಣ ಅನಾತ್ಮನಃ ಅಜಿತ ಮನಸಃ ಅಂತ ಹೇಳಿದ್ರು. ಅನಾತ್ಮ ಅನಾತ್ಮ ಅಂತ ಹೇಳಲ್ಪಡ್ತಾನವನು. ಯಾರು ಅಂತ ಹೇಳಿದ್ರೆ ಅವನ ಮನಸ್ಸನ್ನು ಅವನು ಜಯಿಸದೇ ಇರೋನು, ಅಂದರೆ ವಿಷಯಗಳಿಂದ ಗೆದ್ದಿಲ್ಲ ಅವನು, ವಿಷಯಗಳಲ್ಲಿಯೇ ಹೋಗ್ತಾ ಇದೆ ಮನಸ್ಸು. ಆತ್ಮೈವ ಇತಿ ಏವಕಾರ ಅಭಿಪ್ರೇತ ಆಹ ಸ್ವಕೀಯಮೇವ ಮನಃ ಆತ್ಮೈವ ಬಂಧು ಆತ್ಮೈವ ರಿಪುಹು ಅಂತ ಹೇಳುವಾಗ ಇಲ್ಲಿ ಹೇಳಿರೋದು ಆತ್ಮೈವ ಆತ್ಮನ ಜಿತಃ ಅಂತ ಹೇಳಿರುವಾಗ ಆತ್ಮವೇ ಆತ್ಮೈವ ಆತ್ಮ ಏವ ಅಂದರೆ ಸ್ವಕೀಯಮೇವ ಮನಃ, ತನ್ನದೇ ಆದ ಮನಸ್ಸು ಅಂತ ಅರ್ಥ. ಸ್ವ ಶೇಷಭೂತಮೇವ ಹಿ ವಿರೋಧಂ ಸಂಜಾತಂ ಇತಿ ಭಾವ, ವಿರೋಧಿ ಸಂಜಾತಂ. ಮನಸ್ಸು ನಮಗೆ ಶೇಷಭೂತವಾದದ್ದು, ಶರೀರ ಇಂದ್ರಿಯಗಳು ಎಲ್ಲ ಆತ್ಮನಿಗೆ ಶೇಷಭೂತವಾದದ್ದು. ಆದ್ದರಿಂದ ಶರೀರ ಎಲ್ಲ, ಮನಸ್ಸು, ಇಂದ್ರಿಯಗಳು ಎಲ್ಲ ಅಚೇತನ. ಇದೆಲ್ಲವೂ ತಾನು ಸ್ವತಂತ್ರವಾಗಿ ಪ್ರವರ್ತಿಸಲು ಸಾಧ್ಯವಿಲ್ಲ. ಒಬ್ಬ ಚೇತನನಿಗೆ ಅದು ವಿಶೇಷವಾಗಿರುತ್ತೆ. ಪರಾರ್ಥ ಯಾವಾಗಲೂ ಪರಾರ್ಥವೇ ಅದು. ಆದ್ದರಿಂದ ಅದು ಶೇಷವಾದದ್ದು, ಚೇತನನ ಪ್ರಯೋಜನಕ್ಕೋಸ್ಕರವೇ ಇರೋದು. ದೇಹ, ಇಂದ್ರಿಯಗಳು, ಮನಸ್ಸು ಇದೆಲ್ಲ ಚೇತನನ ಪ್ರಯೋಜನಕ್ಕೆ ಇರೋದು. ಆದ್ದರಿಂದ ಈ ಅಚಿತ್ ಪ್ರಕೃತಿ ಅನ್ನೋದು ಎಂದಿಗೂ ಶರೀರವೇ ಆಗಕ್ಕೆ ಸಾಧ್ಯ, ಎಂದಿಗೂ ಅದು ಶರೀರಿ ಆಗೋದಿಲ್ಲ ಯಾರಿಗೂ. ಯಾಕೆ ಅಂದರೆ ಅದಕ್ಕೆ ಸ್ವತಂತ್ರ ಪ್ರವೃತ್ತಿ ಇಲ್ಲ, ಜ್ಞಾತೃತ್ವವಿಲ್ಲ. ಆದ್ದರಿಂದ ಈ ಮನಸ್ಸು ಕೂಡ ಅಚೇತನವೇ, ಪ್ರಕೃತಿಯ ಒಂದು ಪರಿಣಾಮ ವಿಶೇಷ. ಮನಸ್ಸು ಅಹಂಕಾರಿಕವಾದ ಪದಾರ್ಥ. ಅದು ಅಹಂಕಾರ ಅನ್ನುವ ತತ್ವದಿಂದ, ಅದರ ಪರಿಣಾಮದಿಂದ ಉಂಟಾಗುವಂತಹ ಒಂದು ತತ್ವ ಮನಸ್ಸು, 11 ಇಂದ್ರಿಯಗಳು. ಆದ್ದರಿಂದ ಅದು ಆತ್ಮನಿಗೆ ಶೇಷಭೂತವಾದದ್ದು. ಆ ಶೇಷಭೂತವಾದದ್ದೇ ಅವನಿಗೆ ವಿರೋಧಿ ಆಗಿಬಿಡುತ್ತೆ. ಶತ್ರು ಶಬ್ದಯೋ ಪುನರುಕ್ತಿ ಭ್ರಮ ವಿಲಾಸಾಯ ಅನ್ವಯವಾಹ ಶತ್ರುವತ್ ಶತ್ರುತ್ವೇ ವರ್ತೇತ ಇದು. ಶತ್ರುವಂತೆ ಅಂತ ಅರ್ಥ. ಶತ್ರುವತ್ ಶತ್ರುತ್ವೇ ವರ್ತೇತ, ಶತ್ರುವಂತೆ ಇವನಿಗೆ ವಿರುದ್ಧವಾದ ವಿಷಯಗಳಲ್ಲಿ ವರ್ತಿಸುತ್ತೆ ಅನ್ನೋದು. ಸಂಪ್ರತಿಪನ್ನ ಬಾಹ್ಯ ಶತ್ರುರಿಹ ದೃಷ್ಟಾಂತಿತಃ. ಇದರಲ್ಲಿ ಬಾಹ್ಯ ಶತ್ರುವನ್ನು ದೃಷ್ಟಾಂತವಾಗಿ ಹೇಳಿ, ಶತ್ರುವಂತೆ ಬಾಹ್ಯ ಹೊರಗಿನ ಶತ್ರುಗಳು ನಮಗೆ ಹೇಗೆ ವಿರೋಧವಾದದ್ದನ್ನೇ ಮಾಡ್ತಾರೋ ಆ ರೀತಿ ಒಳಗಿನ ಮನಸ್ಸು ಕೂಡ ಶತ್ರುಗಳಂತೆ ವಿರುದ್ಧವಾದದನ್ನೇ ಮಾಡುತ್ತೆ ಅನ್ನೋದು ಇಲ್ಲಿ. ಶತ್ರು ಕೃತ್ಯಮಿಹ ಶತ್ರುತ್ವಂ ವಿವಕ್ಷಿತಂ. ಅವ್ರು ಮಾಡುವ ಕೆಲಸಗಳನ್ನು ಇಲ್ಲಿ ಶತ್ರುತ್ವ ಅಂತ ಹೇಳಿದೆ. ಸ್ವನಿಶ್ರೇಯಸ ವಿಪರೀತ. ಯಾಂತರ ಶತ್ರು ಮಾಡೋ ಕೆಲಸ ಏನು ಅಂದರೆ ಇವನಿಗೆ ಒಳ್ಳೆಯ ಗತಿಯಲ್ಲಿ ಹೋಗದೇ ಇರೋ ಹಾಗೆ ಮಾಡುತ್ತೆ, ವಿಷಯಗಳಲ್ಲಿಯೇ ಮನಸ್ಸು ಹೋಗೋ ಹಾಗೆ ಮಾಡುತ್ತೆ. ನಾನು ಅತ್ರ ಆತ್ಮನ ಇತ್ಯಾದಿನ ಮನೋವಿಷಯತ್ವಂ ಕಥಂ. ಆತ್ಮನ ಅಂತ ಹೇಳುವಾಗ ಮನಸ್ಸನ್ನು ವಿಷಯವಾಗಿ ಹೊಂದಿದ್ದಾನೆ ಅಂತ ಹೇಳಿದ್ರೆ ಇದು ಹೇಗೆ ಹೇಳಕ್ಕೆ ಸಾಧ್ಯ ಅಂದರೆ ಕಾರ್ಯಕಾರಣ ಸಂಘಾತ ವಿಷಯತ್ವಂ ಹಿ ಪರೈಹಿ ಉಕ್ತಂ. ಎಲ್ಲ ಬೇರೆ ಇವರು ಕಾರ್ಯಕಾರಣ ಸಂಘಾತ ಮೊದಲಾದೆಲ್ಲ ವಿಷಯಗಳನ್ನೇ ಹೇಳ್ತಾರೆ ಇಲ್ಲಿ. ಆತ್ಮೈವ ಅಂತ ಹೇಳಿದಾಗ ತನ್ನಿಂದ ತಾನೇ ಜಯಿಸಲ್ಪಟ್ಟಿದ್ದಾನೆ ಅಂತ ಹೇಳಿದಾಗ ಇದಕ್ಕೆ ತಾನೇ ಕಾರಣ, ಈ ರೀತಿಯೆಲ್ಲ ಅರ್ಥಗಳನ್ನು ಹೇಳಿದ್ರೆ ಏಕರೂಪ್ಯೇಣ ಸರ್ವೇಷಾಂ ಆತ್ಮಶಬ್ದಾನಾಂ ಸ್ವಾತ್ಮ ವಿಷಯತ್ವಂ ಖಿನ್ನ ಸ್ಯಾತ್. ಒಂದೇ ರೀತಿಯಲ್ಲಿ ಎಲ್ಲಕ್ಕೂ ಆತ್ಮ ವಿಷಯವೇ ಯಾಕೆ ಹೇಳಬಾರ್ದು. ಕಥಂಚ ಮನಸಃ ಅಜಯಾದಿ ವಿಷಯ ವ್ಯಾವರ್ತನಾದಿ ರೂಪ ಇತಿ ಕಾಯ ಕರ್ಮ ಕರ್ತೃತ್ವಾದಿ ಭೇದ ವ್ಯಪದೇಶ ಔಚಿತ್ಯಾತ್ ಪೂರ್ವೋತ್ತರ ಅನುಸಂಧಾನಾಚ ಸಿದ್ಧಮೇವಾರ್ಥಂ ಯಥೋಕ್ತಂ. ಅದಕ್ಕೆ ಪರಾಶರರ ವಚನವನ್ನು ತೋರಿಸ್ತಾರೆ. ಹಾಗೆ ಇಲ್ಲಿ ಎಲ್ಲಕ್ಕೂ ಆತ್ಮ, ಎಲ್ಲಕ್ಕೂ ತಾನು ಅನ್ನುವ ಅರ್ಥವನ್ನೇ ಹೇಳೋಕ್ಕಾಗಲ್ಲ. ಆತ್ಮೈವ ಇಲ್ಲಿ ಬಂಧು ಆತ್ಮನಃ, ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು ಅಂತಾನೆ ಅರ್ಥ ಯಾಕೆ ಮಾಡಬಾರ್ದು. ತನಗೆ ತನ್ನ ಮನಸ್ಸು ಬಂಧು, ತನಗೆ ತನ್ನ ಮನಸ್ಸು ಶತ್ರು ಅಂತ ಯಾಕೆ ಅರ್ಥ ಮಾಡಬೇಕು. ಮನಸ್ಸು ಅನ್ನೋ ಬದಲು ಆತ್ಮ ಶಬ್ದಕ್ಕೆ ಏಕರೂಪವಾಗಿ ಎಲ್ಲ ತಾನು ಅಂತಾನೆ ಅರ್ಥ ಯಾಕೆ ಮಾಡಬಾರ್ದು ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಪರಾಶರ ವಚನ ಹೇಳ್ತಾರೆ, ಮನೆಯೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ವಿಷಯಾಸಂಗಿ ನಿರ್ವಿಷಯ ಮನಃ ಅಂತ ಹೇಳಿರೋದ್ರಿಂದ ಬಂಧು ಮತ್ತು ಶತ್ರುಗೆ ಅದರ ಒಂದು ವರ್ತನೆ, ಅದು ಯಾವ ರೀತಿಯಲ್ಲಿ ವರ್ತಿಸುತ್ತೆ ಅನ್ನೋದನ್ನು ಯಥೋಕ್ತಂ ಭಗವತ ಅಂತ ಅದರಿಂದ ಹೇಳ್ತಾರೆ. ನಿಶ್ರೇಯಸ ವಿಪರೀತೆ ವರ್ತೇತ ಅಂತ ಹೇಳಿರೋದ್ರಿಂದ ಅದು ಆ ರೀತಿ ದೃಷ್ಟಾಂತವನ್ನು ಕೊಟ್ಟು ಒಬ್ಬ ಶತ್ರು ಹೇಗೆ ನಮಗೆ ಕೆಡುಕನ್ನೇ ಉಂಟು ಮಾಡ್ತಾನೋ ಹಾಗೆ
ಅಂತರವಾದ ಮನಸ್ಸು ಕೂಡ ನಮಗೆ ವಿರುದ್ಧವಾದದ್ದನ್ನೇ, ಯಾವುದು ಇವನಿಗೆ ಹಿತವೋ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ಇವನ್ನ ವಿಷಯಗಳಲ್ಲಿ ಹೋಗುವ ಹಾಗೆ ಮಾಡೋದ್ರಿಂದ ಬಾಹ್ಯ ಶತ್ರುಗಳಂತೆಯೇ ಆಂತರವಾದ ಮನಸ್ಸು ಶತ್ರುವಂತೆ ವರ್ತಿಸುತ್ತೆ ಅಂತ ಹೇಳಿರೋದು ಆ ದೃಷ್ಟಿಯಿಂದ. ಆದ್ದರಿಂದ ಮನಸ್ಸು ಅಂತ ಅರ್ಥ ಮಾಡೋದು ಉಚಿತವಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ಕರ್ಮಕರ್ತಾದಿ ಭೇದ, ಒಬ್ಬ ಮಾಡುವವನು ಇನ್ನೊಂದು ವಿಷಯವಾಗುತ್ತೆ. ಆದ್ದರಿಂದ ಮನಸ್ಸಿಗೆ ವಿಷಯಗಳಲ್ಲಿ ಹೋಗುತ್ತೆ. ತನ್ನ ಮನಸ್ಸು ವಿಷಯಗಳಲ್ಲಿ ಹೋಗುತ್ತೆ ಅನ್ನೋದು ಇಲ್ಲಿ ಅರ್ಥವನ್ನು ಹೇಳಿ ಆ ರೀತಿ ಮಾಡೋದು ಉಚಿತವಾಗಿದೆ ಅಂತ ಹೇಳ್ತಾರೆ. ಅದನ್ನು ಪರಾಶರರ ಉಕ್ತಿಗೂ ಕೂಡ ಸರಿಯಾಗಿದೆ ಅನ್ನೋದು. ಮನಸ್ಸೇ ಎಲ್ಲಕ್ಕೂ ಕಾರಣ ಅಂತ ಹೇಳಿದ್ರಿಂದ ಬಂಧಕ್ಕೂ ಮೋಕ್ಷಕ್ಕೂ ಕಾರಣ ಅಂತ ಹೇಳಿರೋದ್ರಿಂದ ಈ ರೀತಿ ಅರ್ಥ ಮಾಡೋದು ಉಚಿತವಾಗಿದೆ ಅಂತ ತಿಳಿಸ್ತಾರೆ. ಅದಾದ ಮೇಲೆ ಈಗ ಯೋಗ ಆರಂಭಕ್ಕೆ ಯೋಗ್ಯವಾದ ಅವಸ್ಥೆ ಅದು ಹೇಳಲ್ಪಡುತ್ತೆ ಇನ್ನು ಮುಂದೆ. 6 ವೃಕ್ಷ ಯೋಗಾರೂಢ ಎಲ್ಲ ಹೇಳಿ ಕರ್ಮದ ವಿಷಯವನ್ನೆಲ್ಲ ಹೇಳಿ ಅವನಿಗೆ ಇಂದ್ರಿಯಗಳಿಂದ ಎಲ್ಲ ಅವನಿಗೆ ಮನಸ್ಸು ಹಿಂತೆಗೆದುಕೊಂಡಿರ್ತಾನೆ, ಎಲ್ಲವನ್ನು ನಿಯಮನ ಮಾಡಿರ್ತಾನೆ, ದೇಹಾತ್ಮ ಭ್ರಮೆಯನ್ನು ಪೂರ್ಣವಾಗಿ ಬಿಟ್ಟಿರ್ತಾನೆ ಇದೆಲ್ಲ ಹೇಳಿ ಅವನಿಗೆ ಯೋಗ ಆರಂಭಿಸಬೇಕು ಅಂದರೆ ಆತ್ಮಾವಲೋಕನವನ್ನೇ ಅವನು ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಪ್ರತಿಷ್ಠಿತವಾಗಿ ಅಂತ ಹೇಳಿದ್ರೆ ಯಾವ ಒಂದು ಹೇಗಿರಬೇಕು ಅವನ ಅವಸ್ಥೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾವಮಾನಯೋ. ಇಲ್ಲಿ ಬೇರೆ ಪಾಠಗಳಲ್ಲಿ ಮಾನ ಅಪಮಾನಯೋ ಅಂತಿದೆ, ನಮಗೆ ಮಾನ ಅವಮಾನಯೋ ಎಲ್ಲರೂ ಒಂದೇ ಅರ್ಥವೇ. ಪರಮಾತ್ಮ ಅನ್ನೋದು ಜೀವಾತ್ಮನನ್ನು ತಿಳಿಸುತ್ತೆ. ಈ ಪ್ರಕರಣವೆಲ್ಲ ಜೀವಾತ್ಮನ ವಿಷಯವೇ. ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಭು ಅಂತ ಹೇಳಿ, ಈಶ್ವರ ಅಂತ ಹೇಳುತ್ತೆ, ಪರಮಾತ್ಮ ಇದೆಲ್ಲ ಕೂಡ ಜೀವಾತ್ಮನನ್ನೇ ಇಲ್ಲಿ ವಿಷಯ. ಆತ್ಮಾವಲೋಕನವೇ ಹೇಳ್ತಾ ಇರೋದು ಕರ್ಮಯೋಗದಲ್ಲಿ. ಆದ್ದರಿಂದ ಪರಮಾತ್ಮ ಅಂತ ಹೇಳಿರೋದು ಜೀವಾತ್ಮನೇ ಅಂತ ಅರ್ಥ ಇಲ್ಲಿ, ಪರಮಾತ್ಮ ಅಂತ ಹೇಳಿರೋದು. ಜಿತಾತ್ಮನಃ ಪ್ರಶಾಂತಸ್ಯ, ಮನಸ್ಸನ್ನು ಗೆದ್ದಿರುವವನು. ಜಿತಾತ್ಮನಃ, ಆದ್ದರಿಂದ ಮನಸ್ಸನ್ನು ಜಯಿಸಿರುವವನು ಅಂದರೆ ವಿಷಯಗಳಲ್ಲಿ ಹೋಗದೆ ಇರುವ ಹಾಗೆ ಮಾಡುವವನು. ಪ್ರಶಾಂತಸ್ಯ, ಪ್ರಶಾಂತವಾದ ಅವನಿಗೆ ಶಾಂತಿ ಎನ್ನುವುದು ಲಭಿಸಿದೆ ಅಂತಹವನಿಗೆ. ಪರಮಾತ್ಮ ಸಮಾಹಿತ, ಅವನಿಗೆ ಹತ್ತಿರದಲ್ಲಿಯೇ ಇದ್ದಾನೆ ಜೀವಾತ್ಮನು. ತಕ್ಷಣವೇ ಆತ್ಮ ಅವಲೋಕನ ಸಿಕ್ಕಿಬಿಡುತ್ತೆ ಅವನಿಗೆ ಶೀತೋಷ್ಣ ಸುಖ ದುಃಖೇಶು, ಯಾವುದರಲ್ಲಿ ಇವನು ಗೆದ್ದಿರ್ತಾನೆ ಮನಸ್ಸನ್ನೆಲ್ಲ ಅಂದರೆ ಶೀತ ಉಷ್ಣ ಸುಖ ದುಃಖ ಯಾವುದು ಅವನಿಗೆ ಬಾಧಿಸೋದಿಲ್ಲ. ಹಾಗೆಯೇ ಮಾನ ಅವಮಾನಗಳಲ್ಲಿಯೂ ಹಾಗೆಯೇ ಯಾವುದು ಕೂಡ ಅವನನ್ನು ಬಾಧಿಸೋದಿಲ್ಲ. ಯಾಕೆ ಅಂದರೆ ಅವನು ಚೆನ್ನಾಗಿ ಸರ್ವ ಸಂಕಲ್ಪ ಸನ್ಯಾಸಿ ಆಗಿರ್ತಾನೋ. ಸರ್ವ ಸಂಕಲ್ಪ ಸನ್ಯಾಸಿ ಆಗಿಬಿಟ್ರೆ ಮಾನ ಅವಮಾನ ಎಲ್ಲ ಏನು ಅವನಿಗೆ ಬಾಧಿಸೋದಿಲ್ಲ. ದೇಹಾತ್ಮ ಭ್ರಮೆ ಇರುವವರೆಗೂ ಇದು ಹೋಗೋದಿಲ್ಲ, ಮಾನ ಅವಮಾನ ಅಂತ ಹೇಳೋದು. ನಮ್ಮ ಬಗ್ಗೆ ಅಭಿಮಾನವಾಗಲಿ, ಒಬ್ಬರು ನಮ್ಮನ್ನು ನಿಂದೆ ಮಾಡಿದ್ರೆ ನಮಗೆ ದುಃಖವಾಗೋದೋ ಕೋಪ ಬರೋದೋ ಇದೆಲ್ಲ ಆಗುವುದು ದೇಹಾತ್ಮ ಭ್ರಮೆಯಿಂದಲೇ. ಅದುವೇ ಮುಖ್ಯವಾದ ಕಾರಣ. ಸ್ವತಂತ್ರ ಆತ್ಮ ಭ್ರಮೆ, ದೇಹಾತ್ಮ ಭ್ರಮೆ ಇದೆರಡು ಕೂಡ. ಅವನು ಸರ್ವಸಂಕಲ್ಪ ಸನ್ಯಾಸಿ ಆಗಿಬಿಟ್ರೆ ಮಾನ ಅವಮಾನಗಳೆಲ್ಲ ಅವನಿಗೆ ಏನು ಬಾಧಿಸೋದಿಲ್ಲ. ಜಡ ಅಂದ ಭದ್ರೇವ ದರ್ಶಯಾಮಾಸ ಲೋಕಸ್ಯ ಅಂತ ಹೇಳೋ ಹಾಗೆ ಎಲ್ಲ ಅವನಿಗೆ ಏನೋ ಕಿವಿ ಕೇಳೋದಿಲ್ಲ, ಇಲ್ಲ ಕಣ್ಣು ಕಾಣೋದಿಲ್ವೋ, ಏನೋ ಮಾತು ಬರೋದಿಲ್ವೋ ಏನೋ ಅಂತ ಹೇಳ್ತಾರೆ ಎಲ್ಲ ಲೋಕದವರೆಲ್ಲ. ಆ ರೀತಿ ಇರ್ತಾನೆ ಅವನಿಗೆ ಸನ್ಮಾನ ಮಾಡಿಬಿಟ್ರೆ ದೊಡ್ಡ ಕಷ್ಟವಂತೆ. ಅವನಿಗೆ ಸನ್ಮಾನವನ್ನು ಅವನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಯೋಗಿಗೆ. ಅದೆಲ್ಲ ವಿಷ್ಣು ಪುರಾಣ ಮೊದಲಾದವುಗಳಲ್ಲಿ ಭಾಗವತ ಅವನ್ನೆಲ್ಲ ಭಾಳ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಶೀತೋಷ್ಣ ಸುಖ ದುಃಖೇಶು ಮಾನಾವಮಾನಯೋಶ್ಚ ಜಿತಾತ್ಮನಃ. ಯಾಕೆ ಇದೆಲ್ಲ ಕೂಡ ಕೆಲವೆಲ್ಲ ಇದು ಶೀತ ಉಷ್ಣ ಸುಖ ದುಃಖವೆಲ್ಲ ಬಾಹ್ಯವಾದ. ಶೀತ ಉಷ್ಣ ಹೊರಗಡೆ ವಿಷಯ, ಸುಖ ದುಃಖಗಳು ಆಂತರ ವಿಷಯಗಳು. ಮಾನ ಅವಮಾನವೂ ಹಾಗೆಯೇ. ಇದೆಲ್ಲ ಕೂಡ ಮನಸ್ಸಿಗೆ ಸಂಬಂಧಿಸಿದ್ದು, ಇಂದ್ರಿಯಗಳಿಗೆ ಸಂಬಂಧಿಸಿದ್ದು. ದೇಹೇಂದ್ರಿಯಗಳನ್ನು ಬಾಧಿಸುತ್ತೆ ಶೀತೋಷ್ಣಗಳೆಲ್ಲ, ಮನಸ್ಸನ್ನು ಬಾಧಿಸುತ್ತೆ ಸುಖ ದುಃಖಗಳೆಲ್ಲ, ಮಾನ ಅವಮಾನಗಳು ಇವೆಲ್ಲವನ್ನು ಕೂಡ ಅವನು ಜಯಿಸಿರ್ತಾನೆ. ಜಿತಾತ್ಮನಃ, ಜಿತ ಮನಸಃ, ವಿಕಾರರಹಿತ ಮನಸಃ ಅಂತಲೇ ಅರ್ಥ ಇಲ್ಲಿ. ಅದು ಯಾವುದನ್ನು ತಡೆಯೋಕ್ಕಾಗೋದಿಲ್ಲ. ಲೋಕದಲ್ಲಿ ಶರೀರ ಸಂಬಂಧ ಇದ್ದು ಲೋಕದಲ್ಲಿ ವ್ಯವಹಾರ ಮಾಡುವವರೆಗೂ ಇದ್ಯಾವುದನ್ನು ಇವನು ತಡೆಯೋದಕ್ಕಾಗೋದಿಲ್ಲ, ಅದರ ನಿವಾರಣೆ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಬಂದೇ ಬರುತ್ತೆ ಇವನಿಗೆ, ಅದರ ಸಂಬಂಧ ಉಂಟಾಗಿಯೇ ಆಗುತ್ತೆ. ಆದರೆ ಇದು ಅವನನ್ನು ಯಾವ ವಿಧವಾದ ವಿಕಾರವೂ ಹೊಂದದೇ ಇರೋ ಹಾಗೆ ಮಾಡಬೇಕು.
ಹಾಗಿರ್ಬೇಕು ಅವನು ಅಂತ ಹೇಳೋದು. ಹಾಗಿದ್ದರೆ ಅವನಿಗೆ ಯೋಗವನ್ನು ಆರಂಭಿಸೋದಕ್ಕೆ ಯೋಗ್ಯನಾಗ್ತಾನೆ ಅಂತ ಅರ್ಥ. ಆ ರೀತಿಯಲ್ಲಿ ಆ ಸಮಯದಲ್ಲಿ ಅವನು ಆತ್ಮಾವಲೋಕನವನ್ನು ದೃಢವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅವನಿಗೆ. ಅವನು ವಿಕಾರರಹಿತ ಮನಸ್ಸಃ ಪ್ರಶಾಂತಸ್ಯ ಪ್ರಶಾಂತಸ್ಯ ಮನಸ್ಸಿ ಪರಮಾತ್ಮ ಸಮಾಹಿತಃ ಸಮ್ಯಗಾಹಿತಃ. ಶಾಂತವಾದ ಮನಸ್ಸು ಶಮವೇ ಮನುಷ್ಯನಿಗೆ ಮುಖ್ಯವಾದ ಸಾಧನ ಅಂತ ಹೇಳಲ್ಪಟ್ಟಿದೆ. ತಸ್ಮಾತ್ ಅವನಿಗೆ ಶಾಂತನಾದವನೇ ಸಯೇವ ಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದ. ಅವನಿಗೆ ಶಾಂತವೇ ಆಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ಪ್ರಶಾಂತವಾದ ಮನಸ್ಸು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಎಲ್ಲ ಶಾಸ್ತ್ರಗಳಿಂದ ಹೇಳಲ್ಪಡುವುದು ಮುಖ್ಯವಾದ ಉಪದೇಶ ಶಮ ಅಂತ ಹೇಳೋದು. ಯಾರಿಗೆ ಮನಃಶಾಂತಿ ಉಂಟಾಗ್ಬಿಟ್ಟಿದೆಯೋ ಅವನು ಎಲ್ಲ ಶಾಸ್ತ್ರವನ್ನು ತಿಳಿದವನಾಗ್ತಾನೆ ಅಂತ ಅರ್ಥ. ಇದನ್ನು ಪ್ರಶಾಂತಸ್ಯ ಮನಸ್ಸಿ ಪರಮಾತ್ಮ ಸಮಾಹಿತ ಸಮ್ಯಕ್ ಆಹಿತ. ಅವನ ಮನಸ್ಸಿನಲ್ಲಿ ಸ್ಥಿರವಾಗಿ ಇರ್ತಾನೆ ಅಂತ ಅರ್ಥ. ಪರಮಾತ್ಮ ಅನ್ನೋದು ಸ್ವರೂಪೇಣ ಅವಸ್ಥಿತ ಪ್ರತ್ಯಗಾತ್ಮಾತ್ರ ಪರಮಾತ್ಮ ಇತಿ ಉಚ್ಯತೆ. ಜೀವಾತ್ಮನ ಸ್ವರೂಪ ಅವನಿಗೆ ಚೆನ್ನಾಗಿ ತಿಳಿದಿರುತ್ತೆ. ಜ್ಞಾನಾನಂದ ಸ್ವರೂಪನಾದವನು, ದೇಹಕ್ಕಿಂತ ಬೇರೆಯಾದವನು, ಪರಮಾತ್ಮನಿಗೆ ಶೇಷಭೂತನಾದವನು, ಇದೆಲ್ಲವನ್ನು ಎಲ್ಲರ ದೇಹದಲ್ಲಿಯೂ ಇರುವ ಜೀವಾತ್ಮರುಗಳೆಲ್ಲ ಏಕರೀತಿ ಸಮವಾಗಿದ್ದಾರೆ. ಎಲ್ಲರೂ ಜ್ಞಾನ ಸ್ವರೂಪರೇ, ಎಲ್ಲರೂ ಕೂಡ ಜ್ಞಾನಾಕಾರವೇ. ಇದೆಲ್ಲ ಈ ಸ್ವರೂಪ, ಆತ್ಮನ ಸ್ವರೂಪ ಸ್ಪಷ್ಟವಾಗಿ ಅವನ ಮನಸ್ಸಿನಲ್ಲಿ ನಿಂತಿರುತ್ತೆ. ಸ್ವರೂಪೇಣ ಅವಸ್ಥಿತ ಪ್ರತ್ಯಗಾತ್ಮ. ಅವನಿಗೆ ಪರಮಾತ್ಮ ಇತಿ ಉಚ್ಯತೆ. ಅವನಿಗೆ ಪರಮಾತ್ಮ ಅಂತ ಹೇಳಲ್ಪಟ್ಟಿದೆ. ತಸ್ಯೈವ ಪ್ರಕೃತತ್ವಾತ್. ಯಾಕೆಂದರೆ ಇಲ್ಲಿ ಪ್ರಕೃತವಾದ ವಿಷಯ ಜೀವಾತ್ಮನ ಸಾಕ್ಷಾತ್ಕಾರವೇ, ಆತ್ಮಾವಲೋಕನವೇ ಇಲ್ಲಿ ಹೇಳ್ತಾ ಇರೋದು, ಕರ್ಮಯೋಗವೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಇಲ್ಲಿ ಬರೋ ಶಬ್ದಗಳೆಲ್ಲ ಫಲ ಅಂತ ಹೇಳೋದು, ಸಿದ್ಧಿ ಅಂತ ಹೇಳೋದೆಲ್ಲ ಜೀವಾತ್ಮನನ್ನು ಕುರಿತ ವಿಷಯಗಳು. ತಸ್ಯಾಪಿ ಪೂರ್ವಾವಸ್ಥಾಪೇಕ್ಷೆಯ ಪರಮಾತ್ಮತ್ವಾತ್. ಅವನಿಗೂ ಹಿಂದೆ ಅವಸ್ಥೆಗೆ ನೋಡಿದ್ರೆ ಒಂದಕ್ಕಿಂತ ಒಂದು ಅವಸ್ಥೆಯಲ್ಲಿ ಶ್ರೇಷ್ಠವಾಗಿ ಅವನಿಗೆ ಆತ್ಮಾವಲೋಕನ ಆಗ್ತಾ ಇರುತ್ತೆ. ಆತ್ಮದ ಹತ್ರ ಹೋಗ್ತಾ ಇರ್ತಾನೆ. ಒಂದಕ್ಕಿಂತ ಒಂದು ಉತ್ಕೃಷ್ಟವಾದ ಅವಸ್ಥೆಗಳು ಅವನಿಗೆ. ಆ ಒಂದು ದೃಷ್ಟಿಯಿಂದ ಕಡೆಯ ಅವಸ್ಥೆ ಪರಮಾತ್ಮ ಅಂತ ಹೇಳ್ಬೋದು. ಆತ್ಮಾನುಸಂಧಾನ ಅಧಿಕವಾಗಿ ಹೋಗಿ ಪ್ರತಿಷ್ಠಿತವಾಗಿಬಿಟ್ರೆ ಪರಮಾತ್ಮ ಆತ್ಮನ ವಿಷಯದಲ್ಲಿ ಶ್ರೇಷ್ಠವಾದ ಒಂದು ಸ್ಥಿತಿಯನ್ನು ಅವನು ಪಡೆದುಬಿಟ್ಟಿದ್ದಾನೆ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆತ್ಮ ಪರಂ ಸಮಾಹಿತ ವಾ ಅನ್ವಯ. ಅವನು ಚೆನ್ನಾಗಿ ಇವನಿಗೆ ನಿಂತು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಪ್ರತಿಷ್ಠಿತನಾಗಿಬಿಟ್ಟಿದ್ದಾನೆ, ಪೂರ್ಣವಾಗಿ ಪ್ರತಿಷ್ಠಿತನಾಗಿಬಿದ್ದಾನೆ ಅನ್ನೋದು ಅರ್ಥ ಹೇಳ್ಬೋದು. ಪ್ರತಿಷ್ಠಿತ ಯೋಗತ್ವಾವಸ್ಥಾ ತದಾ ಆರೋಹಣಾಪೇಕ್ಷೆಯ ಉಕ್ತೌ ಆರೋಹಣೋಪಾಯಶ್ಚ ಪ್ರತಿಷ್ಠಿತ ಯೋಗತ್ವಾವಸ್ಥಾ ತದಾರೋಹಣ ಉಪಾಯಶ್ಚ. ಆರೋಹಣ ಉಪಾಯ ಕರ್ಮಯೋಗವೇ. ಆರು ವೃಕ್ಷೋ ಕರ್ಮಕಾರಣ ಮುಚ್ಯತೆ ಅಂತ ಹೇಳಿದ ಆರೋಹಣಕ್ಕೆ ಉಪಾಯ ಕರ್ಮಯೋಗ. ಪ್ರತಿಷ್ಠಿತ ಯೋಗನಿಗೆ ಕರ್ಮಯೋಗ ನಿವೃತ್ತಿ ಅದೆಲ್ಲ ಹೇಳಲ್ಪಟ್ಟಿತು. ಅಥ ಯೋಗ ಪ್ರಕ್ರಿಯಾಂ ವಕ್ತುಂ ತದಾರಂಭದಶಾ ಜ್ಞಾಪ್ಯತೆ ಇತ್ರಾಹ. ಅದು ಬರಬೇಕಾದ್ರೆ ಅವನಿಗೆ ಯೋಗ ಪ್ರಕ್ರಿಯೆಯು ಅದರಲ್ಲಿ ಸೇರಿದೆ. ಆದ್ದರಿಂದ ಯೋಗ ಶಿರಸ್ಕವಾದದ್ದು ಕರ್ಮಯೋಗ ಅಂತ ಹೇಳಿರೋದ್ರಿಂದ ಯೋಗ ಪ್ರಕ್ರಿಯೆಗಳು ಹೇಳಬೇಕಾದ್ರೆ ಅದೆಂದು ಯಾವಾಗ ಅದನ್ನು ಆರಂಭಿಸುವ ಅರ್ಹತೆ ಅವನಿಗೆ ಉಂಟಾಗುತ್ತೆ ಅನ್ನೋದು ಯೋಗಾರಂಭ ಯೋಗ್ಯಾವಸ್ಥಾ ಅಂತ ಹೇಳಲ್ಪಟ್ಟಿದೆ. ಸಪ್ತಮ್ಯಾಹ ಸಮಾಹಿತಃ ಇತ್ಯನೇನ ಅನ್ವಯ ಬ್ರಹ್ಮವಿದಾಸಾಯ ಅನ್ವಯ ಪ್ರದರ್ಶಿತಿ ಶೀತೋಷ್ಣೇತಿ. ಶೀತೋಷ್ಣ ಸುಖ ದುಃಖೇಶು ಮಾನವಮಾನಯೋಃ ಪರಮಾತ್ಮ ಜಿತಾತ್ಮನಃ ಪ್ರಶಾಂತಸ್ಯ. ದುಃಖೇಶು ಮಾನವಮಾನಯೋಃ ತಥಾ ಮಾನವಮಾನಯೋಃ ಜಿತಾತ್ಮನಃ ಪ್ರಶಾಂತಸ್ಯ. ಆ ರೀತಿ ಅರ್ಥವನ್ನು ಮಾಡ್ತಾರೆ ಜಿತಾತ್ಮನಃ ಅಂತ ಹೇಳಿ. ಉಷ್ಣ ಸುಖ ದುಃಖಗಳಲ್ಲಿ ಹಾಗೆಯೇ ಮಾನ ಅವಮಾನಗಳಲ್ಲಿಯೂ ಕೂಡ ಯಾರು ತನ್ನ ಮನಸ್ಸನ್ನು ಜಯಿಸಿದಾನೋ, ವಿಕಾರರಹಿತವಾಗಿದ್ದಾನೋ ಅನ್ನೋದು ಇಲ್ಲಿ ಅರ್ಥ ಇಲ್ಲಿ. ಆದ್ದರಿಂದ ಇಲ್ಲಿ ಶೀತೋಷ್ಣ ದುಃಖೇಶು ಅಂತ ಹೇಳೋದು ಅದರ ಸಮಾಹಿತ ಅನ್ನೋದ್ರ ಜೊತೆ ಅನ್ವಯ ಇಲ್ಲ. ಸಮಾಹಿತ ಶೀತೋಷ್ಣ ದುಃಖೇಶು ಸಮಾಹಿತ ಅಂತ ಅರ್ಥವಲ್ಲ ಇದು. ಆದ್ದರಿಂದ ಜಿತಾತ್ಮನಃ ಅನ್ನೋದಕ್ಕೆ ಅನ್ವಯವನ್ನು ಮಾಡ್ತಾರೆ ಇಲ್ಲಿ. ಏತೇನ ಮಾನವಮಾನಯೋಃ ಸಮಸ್ಯ ಇತಿ ಪರೋಕ್ತ ಅಧ್ಯಾಹಾರೋ
ಅನಪೇಕ್ಷಿತಃ ಇತಿ ದರ್ಶಿತಂ. ಮಾನವಮಾನಯೋ ಸಮಸ್ಯೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಮಾಹಿತ ಅಂತ ಹೇಳುವಾಗ ಸಮ್ಯಕ್ ಮಾನವಮಾನಯೋ ಸಮಾಹಿತ ಅಂತ ಹೇಳುವಾಗ ಸಮ ಅನ್ನೋದಕ್ಕೆ ಅಲ್ಲಿ ಅನ್ವಯ ಹೇಳ್ತಾರೆ. ಅದು ಇಲ್ಲಿ ಅಪೇಕ್ಷಿತವಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದು ಅಲ್ಲಿಯೂ ಕೂಡ ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಶೀತೋಷ್ಣ ದುಃಖಕ್ಕೆ ಸಮಾಹಿತ ಅಂತ ಹೇಳಿದ್ರೆ ಇದಕ್ಕೂ ಸಮಾಹಿತ ಅನ್ನೋದು ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಶೀತೋಷ್ಣಾದಿಷು ದ್ವಂದ್ವೇಷು ಅನುಭೂಯಮಾನೇಷು ಕಥಂ ಮನಸಃ ವಿಜಯ. ಇದೆಲ್ಲ ಅನುಭವ ಆಗ್ತಾನೇ ಇರುತ್ತೆ, ನಮ್ಮ ಕೈಯಲ್ಲಿಲ್ಲ, ಅದು ನಮ್ಮ ನಿಯಮನದಲ್ಲಿಲ್ಲ. ಶೀತ ಉಷ್ಣ ಮೊದಲಾದದ್ದೆಲ್ಲ ಹಾಗೆಯೇ ಈ ದ್ವಂದ್ವಗಳು, ಸುಖ ದುಃಖ ದ್ವಂದ್ವಗಳೆಲ್ಲ ಅನುಭವಿಸ್ತಾನೆ ಇರ್ತಾನಲ್ಲ. ಅದರಿಂದ ಹೇಗೆ ಮನಸ್ಸನ್ನು ಹೇಗೆ ಗೆಲ್ತಾನೆ ಅಂತ ಹೇಳಿದ್ರೆ ವಿಕಾರರಹಿತ ಮನಸ್ಸಃ, ಅದು ವಿಕಾರ ಹೊಂದದೇ ಇರುವ ಹಾಗೆ ಅವನು ಆ ಸ್ಥಿತಿಯನ್ನು ಪಡೆದುಕೊಂಡಿರ್ತಾನೆ. ವಿಕಾರಸ್ಯ ಹರ್ಷೋದ್ರೇಕಾದಿ ರೂಪ ಪ್ರಾಗುಪ್ತ. ಇದುವೇ ಹರ್ಷೋದ್ರೇಕ, ಇದು ಭಕ್ತಿಯೋಗಕ್ಕೂ ಬಹಳ ಪ್ರಧಾನವಾದದ್ದು. ಅನವಸಾದ ಅನುದರ್ಶ ಅಂತ ಹೇಳುವಂತಹ ಎರಡು ಸಾಧನ ಸಪ್ತಕಗಳಲ್ಲಿ ಹೇಳಲ್ಪಟ್ಟ ಕಡೆಯ ಎರಡು ಸಾಧನಗಳು ಭಕ್ತಿಯೋಗಿಗೆ. ಅದನ್ನು ವಾಕ್ಯಕಾರರ ಮಾತು ಶ್ರೀಭಾಷ್ಯದಲ್ಲಿ ಹೇಳ್ತಾರೆ, ಭಾಷಿಕಾರರು ಸಾಧನ ಸಪ್ತಕ ಅಂತ ಹೇಳ್ಬಿಟ್ಟು ಭಕ್ತಿಯೋಗಿಗೆ ವಿವೇಕ ವಿಮೋಕ ಕಲ್ಯಾಣ ಕ್ರಿಯಾ ಅಭ್ಯಾಸ ಅನವಸಾದ ಅನುದರ್ಶ ಅಂತ ಹೇಳ್ಬಿಟ್ಟು 7 ಸಾಧನಗಳನ್ನು ಭಕ್ತಿಯೋಗಿಗೆ ಹೇಳಲ್ಪಟ್ಟಿದೆ ಸಾಧನಗಳು. ಅದನ್ನು ಇಲ್ಲಿ ಅದರಲ್ಲಿ ಅನವಸಾದ ಅನುದರ್ಶ ಅನ್ನೋದು ಇಲ್ಲಿ ವಿಕಾರರಹಿತ ಅನ್ನೋದು ಅದೇ ಅರ್ಥ. ಇಲ್ಲಿ ಹರ್ಷ ಉದ್ರೇಕ ಮೊದಲಾದ ರೂಪಗಳು ಇರೋದಿಲ್ಲ ಅವನಿಗೆ. ಅತ್ಯಂತ ದುಃಖ ಪಡೋದಾಗಲಿ ತುಂಬ ಹರ್ಷ ಪಡೋದಾಗಲಿ ಇರೋದಿಲ್ಲ, ಆ ರೀತಿ ವಿಕಾರಗಳು ಉಂಟಾಗುವುದಿಲ್ಲ. ಸಮವಾಗಿರ್ತಾನೆ ಎಲ್ಲವನ್ನು, ಏನಾದರೂ ಅವನಿಗೆ ಯಾವ ಒಂದು ಬಾಧೆಯೂ ಇಲ್ಲದೆ ಇರುವ ಹಾಗೆ. ಆದರೆ ಅದೆಲ್ಲ ಅನುಭವಿಸ್ತಾ ಇರ್ತಾನೆ, ಅದರಲ್ಲಿ ಯಾವ ಒಂದು ಸಂಘವು ಏರ್ಪಡೋದಿಲ್ಲ, ವಿಕಾರವೂ ಏರ್ಪಡೋದಿಲ್ಲ. ಅದುವೇ ಇಲ್ಲಿ ಪ್ರಧಾನವಾಗಿ ಹೇಳಲ್ಪಟ್ಟಿರೋದು. ಜಿತಾತ್ಮನಃ ಅನ್ನೋದಕ್ಕೆ ಇಲ್ಲಿ ವಿಕಾರರಹಿತನಾಗಿರಬೇಕು. ಪ್ರಶಾಂತಸ್ಯ ಇತ್ಯೇತತ್ ಬಾಹ್ಯೇಂದ್ರಿಯ ವ್ಯಾಪಾರ ನಿವೃತ್ತಿಪರಂ ಮನೋವಿಕಾರ ನಿವೃತ್ತೇ ಉಕ್ತತ್ವಾತ್. ಇದರಿಂದ ಇಲ್ಲಿ ಮನೋನಿವೃತ್ತಿ ಅಂತ ಹೇಳುವಾಗ ಅದರಲ್ಲಿಯೇ ಜಿತಾತ್ಮನಃ ಅಲ್ಲೇ ಮನಸ್ಸು ಬಂದುಬಿಡ್ತು. ಆದ್ದರಿಂದ ಪ್ರಶಾಂತ ಅನ್ನೋದಕ್ಕೆ ಬಾಹ್ಯೇಂದ್ರಿಯಗಳನ್ನು ಹೇಳ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಅಸನ್ನಿಹಿತ ಫಲಾಭಿಸಂಧ್ಯಾದಿ ರಾಹಿತ್ಯ ಪರಂಬ, ಹತ್ತಿರದಲ್ಲಿ ನಮಗೆ ಸದ್ಯದಲ್ಲಿ ಇಲ್ಲದೇ ಇರುವಂತಹ ಫಲಗಳಲ್ಲಿ ಆಸೆ ಇಲ್ಲದೆ ಇರುವಂಥದ್ದು. ಸನ್ನಿಹಿತವಾದದ್ದು ಅಂದರೆ ತಕ್ಷಣವೇ ಹತ್ತಿರದಲ್ಲಿಯೇ ಇರೋದು, ಸಿಗುವಂತಹದ್ದು, ಸಿಗ್ತಾ ಇರುವಂತಹ, ಅನುಭವಿಸ್ತಿರುವಂತಹದ್ದು. ಅಸನ್ನಿಹಿತವಾದದ್ದು ಅಂದರೆ ನಮಗೆ ಇನ್ನೂ ಲಭ್ಯವಾಗಿಲ್ಲ, ಯಾವಾಗಲೂ ಬರೋ ಹಾಗಿರ್ಬೋದು, ಯಾವುದೋ ಫಲದಲ್ಲಿ ಆಸೆ ಇಟ್ಕೊಂಡಿರುವಂಥದ್ದು. ಆ ರೀತಿ ಆಸೆ ಇಲ್ಲ, ತನಗೆ ಸದ್ಯದಲ್ಲಿ ಲಭ್ಯವಾಗದೇ ಇರುವಂತಹ ಕೆಲವು ಫಲಗಳಲ್ಲಿ ಆಸೆಯನ್ನು ಹೊಂದಿರೋದು. ಇದನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಇದ್ದರೆ ಅದು ಆ ರೀತಿ ಆಸೆ ಇಲ್ಲದೇ ಇರೋದು ಕೂಡ ಇಲ್ಲಿ ಪ್ರಶಾಂತಸ್ಯ ಅನ್ನೋದಕ್ಕೆ ಅರ್ಥ ಮಾಡ್ಬೋದು ಹೇಳ್ತಾರೆ. ಸಮಾಹಿತ ಇತ್ಯಸ್ಯ ಆಕಾಂಕ್ಷಿತಂ ಪ್ರಕೃತಂ ಉಚಿತಂ ಅಧಿಕರಣಮಃ ಮನಸಿ ಇತಿ. ಸಮಾಹಿತ ಸಮ್ಯಕ್ ಆಹಿತ ಅಂತ ಅರ್ಥ. ಮನಸ್ಸಿನಲ್ಲಿ ಚೆನ್ನಾಗಿ ಆತ್ಮನು ಸ್ಥಿರವಾಗಿ ಪ್ರತಿಷ್ಠಿತನಾಗಿರ್ತಾನೆ. ಸಮ್ಯಕ್ ಆಹಿತ ಇತಿ ವಿಶದಾನುಸಂಧಾನ ಯೋಗ್ಯ ಜಾತಃ. ವಿಶದವಾಗಿ ಅನುಸಂಧಾನ ಮಾಡೋದಕ್ಕೆ ಯೋಗ್ಯನಾಗ್ತಾನವನು. ಆ ರೀತಿ ಅವನು ಪ್ರಶಾಂತ ಮನಸ್ಸಿದ್ರೆ, ಅವನಿಗೆ ಜಿತಾತ್ಮನಾಗಿದ್ದರೆ, ಮನಸ್ಸನ್ನು ಜಯಿಸಿದರೆ, ದ್ವಂದ್ವಗಳಿಂದ ಮನಸ್ಸನ್ನು ಜಯಿಸಿಬಿಟ್ಟು ಬಾಹ್ಯೇಂದ್ರಿಯಗಳನ್ನು ಕೂಡ ಶಾಂತವಾಗಿದ್ದರೆ ಅವನಿಗೆ ಆತ್ಮನನ್ನು ವಿಶದವಾಗಿ ಅನುಸಂಧಾನ ಮಾಡುವಂತಹ ಯೋಗ್ಯತೆ ಅವನಿಗೆ ಉಂಟಾಗುತ್ತೆ. ಅದು ಇಲ್ಲಿ ಜಿತಾತ್ಮನಃ ಪ್ರಶಾಂತಸ್ಯ. ಪ್ರಶಾಂತ ಶಬ್ದಕ್ಕೆ ಜಿತಾತ್ಮನಃ ಅನ್ನುವಾಗ ಮನಸ್ಸಿನ ಜಯ ಹೇಳ್ಬಿಟ್ಟಿರೋದ್ರಿಂದ ಅಂತರಿಂದ್ರಿಯ ಪ್ರಶಾಂತ, ಹಾಗೆ ಬಾಹ್ಯೇಂದ್ರಿಯಗಳನ್ನು ಕೂಡ ಹೇಳ್ಬೋದು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಇಲ್ಲಿ ಬಾಹ್ಯೇಂದ್ರಿಯಗಳನ್ನು ಕೂಡ ಗೆದ್ದಿರೋನು. ಈ ಎರಡೂ ಕೂಡ ದ್ವಂದ್ವಗಳನ್ನು ಜಯಿಸೋದಕ್ಕೆ, ದ್ವಂದ್ವಗಳ ವಿಷಯದಲ್ಲಿ ಅನುಭವಿಸಿದ್ದರೂ ವಿಕಾರವಿಲ್ಲದೆ ಇರುವಂತಹದ್ದು, ನನಗೆ ಲಭ್ಯವಿಲ್ಲದ ವಿಷಯಗಳಲ್ಲಿ ಆಸೆ ಹೊಂದಿಲ್ಲದೆ ಇರೋದು, ಯಾವ ರೀತಿಯಾದ ವಿಕಾರ ಹರ್ಷ ಉದ್ರೇಕ ಮೊದಲಾದದ್ದು ಇಲ್ಲದೆ ಇರುವಂತಹದ್ದು. ಈ ರೀತಿಯೆಲ್ಲ ಒಂದು ಸ್ಥಿತಿಯನ್ನು ಅವನು ಪಡೆದುಕೊಂಡಿದ್ದರೆ ಅವನಿಗೆ ವಿಶದವಾದ ಆತ್ಮಾನುಸಂಧಾನ ಮಾಡುವ ಯೋಗ್ಯತೆ ಆಗ ಲಭಿಸುತ್ತೆ ಅನ್ನೋದು ಇಲ್ಲಿ. ಅದನ್ನು ಸಮ್ಯಕ್ ಆಹಿತ ಅನ್ನಕ್ಕೆ ಅರ್ಥ ಮಾಡ್ತಾರೆ. ಜೀವಾತ್ಮ ಪ್ರಕರಣ ಪರಮಾತ್ಮ ಕಥಂ ಉಚ್ಯತೆ ಇತಿ ಸ್ವರೂಪೇಣ. ಪರಮಾತ್ಮ ಅಂತ ಹೇಳಿದ್ರೆ ಸ್ವರೂಪೇಣ ಅವಸ್ಥಿತ ಪ್ರತ್ಯೇಗಾತ್ಮ ಪರಮಾತ್ಮ ಇತಿ ಉಚ್ಯತೆ ಅಂತ ಹೇಳಿದ್ರು. ಅತ್ರ ಇತಿ ಪ್ರಕರಣ ಔಚಿತ್ಯ ಸೂಚನಂ. ತಸ್ಯೈವ
ಏವಕಾರೇಣ ಪ್ರಾಸಂಗಿಕಃ ಹಿ ಪೂರ್ವಂ ಪರಮಾತ್ಮ ಪ್ರಸಂಗಃ ಇತಿ ಜ್ಞಾಪಿತಂ ಇತಿ ತಸ್ಯೈವ ಪ್ರಕೃತತ್ವಾತ್ ಅಂತ ಹೇಳೋದು. ಹಿಂದೆ 4ನೇ ಅಧ್ಯಾಯದಲ್ಲಿ ಅವತಾರ ರಹಸ್ಯ ಎಲ್ಲ ಬಂದುಬಿಡ್ತು. ಅವತಾರ ರಹಸ್ಯ ಬಂದಾಗ 4ನೇ ಅಧ್ಯಾಯದಲ್ಲಿ ಪರಮಾತ್ಮನ ವಿಷಯವೇ ನೇರವಾಗಿ ಬಂತು. ಕೃಷ್ಣನೇ ನೇರವಾಗಿ ನಾನು ಅವತಾರ ರಹಸ್ಯವನ್ನೆಲ್ಲ ಹೇಳ್ತೀನಿ ಕೇಳು ಅಂತ ಉಪದೇಶ ಮಾಡಿದ. ಅದರಲ್ಲಿ ಅವನು ತನ್ನ ಒಂದು ಸ್ವಾಭಾವಿಕವಾದ ಪ್ರಕೃತಿಯನ್ನೇ ಇದು ಧರಿಸಿಕೊಂಡು ಅವನು ಲೋಕದಲ್ಲಿ ಅವತಾರಗಳನ್ನು ಮಾಡ್ತಾ ಇರ್ತೀನಿ ಅಂತ ಹೇಳಿದ. ಪ್ರಕೃತಿಂ ಸ್ವಾಮ್ ಅವಷ್ಟಭ್ಯ ಸಂಭವಾಮಿ ಆತ್ಮಮಾಯ, ಅದೆಲ್ಲ ಪರಮಾತ್ಮ ತನ್ನ ವಿಷಯವನ್ನೇ ಎಲ್ಲ ಹೇಳ್ಕೊಂಡ. ಅದು ಪ್ರಾಸಂಗಿಕವಾಗಿ ಬಂದಂತಹ ಭಗವದ್ ಅವತಾರ ರಹಸ್ಯ ವಿಷಯ ಅಲ್ಲಿ ಬಂದಿತ್ತು. ಇಲ್ಲಿ ಪರಮಾತ್ಮನೇ, ಇಲ್ಲಿ ಜೀವಾತ್ಮನೇ ಪೂರ್ಣವಾಗಿ ಈ ಅಧಿಕಾರಗಳೆಲ್ಲ ಅಧ್ಯಾಯಗಳಲ್ಲಿ ಮೊದಲು 6 ಅಧ್ಯಾಯಗಳಲ್ಲಿ ಪ್ರಕೃತನಾದವನು ಜೀವಾತ್ಮನೇ. ಜೀವಾತ್ಮ ಸ್ವರೂಪ, ಜೀವಾತ್ಮನ ಆತ್ಮಾವಲೋಕನ, ಇದುವೇ ಇಲ್ಲಿ ಕರ್ಮಯೋಗದ ವಿಷಯ, ಜ್ಞಾನಯೋಗದ ವಿಷಯ. ಇವುಗಳೇ 6 ಅಧ್ಯಾಯ ಪೂರ್ತಿ ಹೇಳಲ್ಪಡ್ತಾ ಇರೋದು. ಆದ್ದರಿಂದ ಪ್ರಸಂಗಾತ್ ಸ್ವಸ್ವಭಾವೋಕ್ತಿ ಅಂತ ಗೀತಾರ್ಥ ಸಂಗ್ರಹದಲ್ಲಿ ಆಳವಂದಾರ ಹೇಳ್ತಾರೆ. 4ನೇ ಅಧ್ಯಾಯದ ಅರ್ಥ ಹೇಳುವಾಗ ಪ್ರಸಂಗಾತ್ ಸ್ವಸ್ವಭಾವೋಕ್ತಿ ಅಂತ ಹೇಳಿದ್ರು. ಸ್ವಸ್ವಭಾವೋಕ್ತಿ ಅಂದರೆ ಪರಮಾತ್ಮನು ತನ್ನ ಸ್ವಭಾವ ಹೇಗೆ ಅವತಾರವನ್ನೆಲ್ಲ ಮಾಡ್ತಾನೆ ಅಂತ ಹೇಳಿದ್ದು ಪ್ರಾಸಂಗಿಕವಾದ ವಿಷಯ ಅಷ್ಟೇ ಅಲ್ಲಿ ಹೇಳಿರೋದು. ಅದಾದ ಮೇಲೆ ಅದೆಲ್ಲ ಪ್ರಾಮಾಣಿಕ, ಇದೆಲ್ಲ ತಿಳಿಸೋಕ್ಕೋಸ್ಕರ ಹೇಳೋದು ಪರಮಾತ್ಮನ ವಿಷಯದಲ್ಲಿ. ಅದು ಪ್ರಾಸಂಗಿಕವಾಗಿ ಬಂತು ಅಷ್ಟೇ ಹೊರತು ಇಲ್ಲಿ ಜೀವಾತ್ಮನನ್ನೇ ಪರಮಾತ್ಮ ಶಬ್ದದಿಂದ ಹೇಳ್ತಾ ಇರೋದು ಅನ್ನೋದನ್ನು ತಿಳಿಸ್ತಾರೆ. ಅವರಸ್ಯ ಜೀವಸ್ಯ ಪರಮಾತ್ಮ ಶಬ್ದ ವಿಷಯತ್ವ ಕಥಂ ಅಂತ ಹೇಳಿದ್ರೆ, ಜೀವನು ಪರತತ್ವವಲ್ಲ, ಅವರ ತತ್ವವಾಯ್ತಲ್ಲ. ಆದ್ದರಿಂದ ಇವನಿಗೆ ಪರತತ್ವ ಅಂತ ಹೇಳೋದಿಲ್ಲ. ಜೀವಾತ್ಮನಿಗೆ ಅವರ ತತ್ವವೇ ಹೇಳೋದು. ಅವರ ತತ್ವ ಇವನು ಪರಮಾತ್ಮನಿಗೆ ಹೋಲಿಸಿದ್ರೆ. ಆದ್ದರಿಂದ ಇವನಿಗೆ ಹೇಗೆ ಪರಮಾತ್ಮ ಅನ್ನೋ ವಿಷಯ ಅಂತ ಹೇಳಿದ್ರೆ, ಅವಸ್ಥೆಗಳ ಒಂದು ದೃಷ್ಟಿಯಿಂದ ಈ ಅವಸ್ಥೆ ಅವನಿಗೆ ಉತ್ಕೃಷ್ಟವಾದ ಅವಸ್ಥೆ ಆಗುತ್ತೆ. ಆದ್ದರಿಂದ ಪರಮಾತ್ಮ ಆತ್ಮನೇ ಇವನು. ಪರಮಾತ್ಮ ಅಂದರೆ ಉತ್ಕೃಷ್ಟವಾದ ಅವಸ್ಥೆಯಲ್ಲಿರುವ ಆತ್ಮ ಅಂತ ಅರ್ಥ. ಅಂದರೆ ಸ್ವರೂಪವನ್ನೇ ಅನುಭವಿಸ್ಕೊಳ್ತಾ ಇದ್ದಾನು ನೇರವಾಗಿ. ಆದ್ದರಿಂದ ಆ ವಿಷಯವು ಇಲ್ಲಿ ಪರಮಾತ್ಮ ಅಂತ ಹೇಳಲ್ಪಟ್ಟಿದೆ. ತಥಾಪಿ ಪರಮಾತ್ಮ ಶಬ್ದಸ್ಯ ಪ್ರಸಿದ್ಧಾರ್ಥ ಪರಿತ್ಯಕ್ತಃ ಸ್ಯಾತ್ ಪರತ್ವಂಚ ಸಂಕುಚಿತಂ ಪರಮ ಶಬ್ದ ನಿರ್ವಚನಂ ಚ ನ ಘಟತೆ ಪರೋಮಾಸ್ಮಾತ್ ಇತಿ ತತ್ ಹೇಳಿದ್ರೆ ಅವನಿಗಿಂತ ಪರವಾದ್ದು ಇಲ್ಲ ಅಂತ ಅರ್ಥ. ಪರೋಮಾಸ್ಮಾತ್, ಅವನಿಗೆ ಪರವಾದ್ದು ಇಲ್ಲ ಅಂತ ಪರಮಾತ್ಮ. ಪರತು ಸಂಕುಚಿತವಾಯಿತು ಪರಮಾತ್ಮ ಅಂತ ಹೇಳಿದ್ರೆ ಪರಮಶಬ್ದ ನಿರ್ವಚನವೂ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಹಾಗೆಯೇ ಪರಮಾತ್ಮ ಶಬ್ದಕ್ಕೆ ಪ್ರಸಿದ್ಧಾರ್ಥವೂ ತ್ಯಾಗ ಮಾಡಿದ ಹಾಗಾಯಿತು. ಇದೆಲ್ಲ ಇಲ್ಲಿ ಹೇಳಿದ ಹಾಗಾಗುತ್ತಲ್ಲ. ನಚ ಪೂರ್ವಪೂರ್ವಾವಸ್ಥಾಪೇಕ್ಷೆಯ ಪರೋಮಾ ಅಸ್ಮಾತ್ ಇತಿ ಅನ್ವಯ ಸಿದ್ಧ್ಯತಿ ಇತಿ 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 ಅರುಚೇಃ ಅನ್ವಯಾಂತರಮಃ ಆತ್ಮ ಪರಂ ಇತಿ ಅತ್ರ ಚ ಅಧಿಕಂ ಕೇವಲಮಿತಿ ವಾ ಪರಶಬ್ದಾರ್ಥಃ. ಕೇವಲಂ ಅಥವಾ ಅರ್ಥ ಅಥವಾ ಅಧಿಕಂ ಅನ್ನೋ ಅರ್ಥ. ಪರಮಾತ್ಮ ಅಂದರೆ ಪರಂ ಅಂತ ಹೇಳಿದ್ರೆ ಕೇವಲಂ ಆತ್ಮ ಅಂತ ಅರ್ಥ ಮಾಡಬೇಕು ಪರಂ ಶಬ್ದಕ್ಕೆ. ಅಧಿಕಂ ಅರ್ಥ ಹೇಳಬೇಕು ಅಂದರೆ ಹಿಂದಿನ ಅವಸ್ಥೆಗಿಂತ ಅಧಿಕವಾದ ವಿಷದವಾಗಿ ಬರುವಂಥದ್ದು, ವಿಷದ ತಮವಾಗಿದೆ ಅಂತ ಅರ್ಥ. ಮೊದಲು ಅಸ್ಪಷ್ಟವಾಗಿರುತ್ತೆ, ಆಮೇಲೆ ಸ್ವಲ್ಪ ಸ್ಪಷ್ಟವಾಗುತ್ತೆ, ಆಮೇಲೆ ಸ್ಪಷ್ಟತರವಾಗುತ್ತೆ, ಸ್ಪಷ್ಟತಮವಾಗುತ್ತೆ. ಪೂರ್ಣವಾಗಿ ಅವನಿಗೆ ಆತ್ಮ ವಿಷದ ತಮವಾಗಿ ಅವನಿಗೆ ಅನುಸಂಧಾನ ಉಂಟಾಗುತ್ತೆ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಪರಮ ಶಬ್ದಕ್ಕೆ ಹಾಗೆ ಅರ್ಥ ಮಾಡ್ಬೋದು ಪರಶಬ್ದಕ್ಕೆ ಅನ್ನೋದನ್ನ ತಿಳಿಸ್ತಾರೆ. ಆದ್ದರಿಂದ ಇಲ್ಲಿ ಬಂದುಬಿಟ್ಟಿದೆ ಶ್ಲೋಕದಲ್ಲಿ ಆರ್ಷ ಪ್ರಯೋಗ. ಅದನ್ನು ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಪ್ರಕರಣವು ಜೀವಾತ್ಮ ಪ್ರಕರಣ. ಪರಮಾತ್ಮ ವಿಷಯ ಹೇಳೋದು ಇಲ್ಲಿ ಸ್ವಲ್ಪವೂ ಕೂಡ ಇಲ್ಲಿ ಅನ್ವಯಿಸೋದಿಲ್ಲ. ಆದ್ದರಿಂದ ಕರ್ಮಯೋಗಕ್ಕೆ ಪರಮಾತ್ಮ ಸಿಗೋದಿಲ್ಲ, ಅವನಿಗೆ ಜೀವಾತ್ಮನವೇ ಫಲ ಅಂತ ಹೇಳಲ್ಪಟ್ಟಿರೋದು, ಆತ್ಮಾವಲೋಕನವೇ. ಅಂದರೆ ಇಲ್ಲಿ ಸಮಃ ಶೀತೋಷ್ಣ ಸುಖ ದುಃಖೇಶು ಇದೆಲ್ಲ ಹೇಳಿರೋದೆಲ್ಲ ಇದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ, ಜೀವಾತ್ಮ ಸಾಕ್ಷಾತ್ಕಾರವೇ ಮೊದಲಾಗೋದು. ಆ ಎಲ್ಲ ದೃಷ್ಟಿಯಿಂದಲೂ ಪರಮಾತ್ಮ ಶಬ್ದಕ್ಕೆ ಜೀವಾತ್ಮನೇ ಇಲ್ಲಿ ಪ್ರಕೃತವಾಗಿರುವುದರಿಂದ ಅದುವೇ ಅರ್ಥವೇ ಉಚಿತವಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ಮುಂದೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ. ಜ್ಞಾನ ವಿಜ್ಞಾನ ಯುಕ್ತಾತ್ಮ, ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ
ವಿಜಿತೇಂದ್ರಿಯ ಯುಕ್ತ ಇತಿ ಉಚ್ಯತೆ. ಯೋಗಿ ಸಮಲೋಷ್ಟಾಶ್ಮಕಾಂಚನ. ಎಲ್ಲ ಮಣ್ಣು ಕಲ್ಲು ಚಿನ್ನ ಎಲ್ಲ ಏಕರೂಪವಾಗಿರುತ್ತೆ ಅವನಿಗೆ ಅಂತ ಹೇಳಲ್ಪಡುತ್ತೆ. ಅಂತಹ ಯೋಗಿಗೆ ಮಣ್ಣಾದರೂ ಕಲ್ಲಾದರೂ ಚಿನ್ನವಾದರೂ ಏಕರೂಪವಾಗಿರುತ್ತೆ. ರಾಮಕೃಷ್ಣ ಪರಮಹಂಸರು ವಿಷಯದಲ್ಲಿ ಪ್ರಸಿದ್ಧವಾದ ಕಥೆ ಅದನ್ನು ಹೇಳ್ತಾರೆ. ಒಬ್ಬ ಚಿನ್ನದ ಬಳೆಗಳನ್ನು ಬಂದು ಅವರಿಗೆ ಸಮರ್ಪಣೆ ಮಾಡಿದಂತೆ. ರಾಮಕೃಷ್ಣನಿಗೆ ಒಂದು ಬಳೆ ಎಲ್ಲ ತೆಗೆದು ಒಂದು ಬಳೆ ಕೊಟ್ಟನಂತೆ. ಅವನು ಅದನ್ನು ಎಸ್ದು ಬಿಟ್ರು, ನೀರಿನಲ್ಲಿ ಹಾಕಿಬಿಟ್ರು. ಇದೇನು ಹೀಗೆ ನೀರು ಹಾಕ್ಬಿಟ್ರಲ್ಲ, ಹೋಗ್ಲಿ ಇನ್ನೊಂದು ಬಳೆ ತಗೊಳ್ಳಿ. ಎಲ್ಲ ಹಾಕ್ಬಿಟ್ರು, ಅದು ಹುಡುಕೊಡ್ತೀನಿ, ಎಲ್ಲಿ ತೋರಿಸಿ ಅಂದರೆ ಇನ್ನೊಂದು ಬಳೆನೂ ಎಸ್ದುಬಿಟ್ಟು ಅಲ್ಲಿ ಹಾಕಿದ್ದೀನಿ ನೋಡು ಅಂದರು. ಅದನ್ನು ಎಸ್ದುಬಿಟ್ರು ಅಂತ ಹೇಳಿ. ಚಿನ್ನವು ಮಣ್ಣು ಕಲ್ಲು ಚಿನ್ನ ಎಲ್ಲ ಯಾವುದನ್ನು ಗಮನಿಸ್ತಾ ಇರಲಿಲ್ಲ ಅಂತ ಅರ್ಥ. ಆ ರೀತಿ ವೇದಾಂತ ದೇಶಿಕರ ಹೆಸರು ವಿಷಯದಲ್ಲಿಯೂ ಹೇಳ್ತಾರೆ. ವೇದಾಂತ ದೇಶಿಕರು ಬಹಳ ಮುಂಚೆ ವೃತ್ತಿಯನ್ನು ಮಾಡ್ತಾ ಇರುವಾಗ ಅವರಿಗೆ ಅಕ್ಕಿಯಲ್ಲಿ ಭಿಕ್ಷೆ ಕೊಡುವಾಗ ಒಬ್ಬರ ಮನೆಯಲ್ಲಿ ಕೆಲವು ವಜ್ರದ ಹರಳುಗಳನ್ನೆಲ್ಲ ಸೇರಿಸಿ ಕೊಟ್ಬಿಟ್ಟಿರ್ತಂತೆ. ಮನೆಗೆ ಹೋಗಿ ಅವರು ಅದನ್ನೆಲ್ಲ ಬೇರೆ ಮಾಡಿ ಏನೋ ಹುಳುಗಳೆಲ್ಲ ಬಿದ್ದುಬಿಟ್ಟಿದೆ ಅಂತ ಎಲ್ಲವನ್ನು ಬಿಸಾಕ್ಬಿಟ್ಟು ಮಿಕ್ಕ ಅಕ್ಕಿಯನ್ನು ಶೋಧಿಸಿ ಅದರಲ್ಲಿ ಅಡುಗೆ ಮಾಡಿಕೊಂಡು ಸ್ವೀಕಾರ ಮಾಡಿದ್ರು ಅಂತ ಪ್ರಸಿದ್ಧವಾದ ಕಥೆ ಇದೆ. ಇದೆಲ್ಲ ಅವರಿಗೆ ಇರುವಂತಹ ಯೋಗಿ ಅಂತ ಹೇಳುವ ಯುಕ್ತಾವಸ್ಥೆ ಆ ರೀತಿ ಇರುತ್ತೆ ಅವರಿಗೆ ಅಂತ ಹೇಳೋದು. ಇಂದ್ರಿಯಗಳನ್ನೆಲ್ಲ ಜಯಿಸಿರುವವರು, ಏಕರೂಪವಾಗಿ ಆತ್ಮನಲ್ಲಿಯೇ ಸ್ಥಿರವಾಗಿರುತ್ತೆ ಅವರಿಗೆ. ಜ್ಞಾನ ವಿಜ್ಞಾನ ತೃಪ್ತ ಆತ್ಮ ಆತ್ಮಸ್ವರೂಪ ವಿಷಯೇಣ ಜ್ಞಾನೇನ. ಅದು ವಿಜ್ಞಾನ ಜ್ಞಾನ ಹಿಂದೆಯೂ ಹೇಳಿದ್ರು. ವಿಶೇಷವಾದ ಜ್ಞಾನ. ಜ್ಞಾನ ಅನ್ನೋದು ಆತ್ಮವಿಷಯಕವಾದ ಸ್ವರೂಪ ವಿಷಯ ಜ್ಞಾನ. ವಿಜ್ಞಾನ ಅನ್ನೋದು ಅದು ಹೇಗೆ ಅದರ ಇತರ ಧರ್ಮಗಳು ವಿಲಕ್ಷಣವಾದದ್ದು, ವಿಸಜಾತೀಯವಾದದ್ದು ಮೊದಲಾದದ್ದು. ತಸ್ಯ ಚ ಪ್ರಕೃತಿ ವಿಸಜಾತೀಯ ಆಕಾರ ವಿಷಯೇಣ ವಿಜ್ಞಾನೇನ ಚ ತೃಪ್ತಮನಃ. ನನ್ನ ಮನಸ್ಸಿಲ್ಲಿ ಅವರಿಗೆ ಪೂರ್ಣವಾಗಿ ಸಂತೃಪ್ತಿ ಉಂಟಾಗಿರುತ್ತೆ. ಜ್ಞಾನದಿಂದಲೂ ವಿಜ್ಞಾನದಿಂದಲೂ ವಿಶೇಷವಾದ ಜ್ಞಾನ. ಇದೆಲ್ಲವೂ ಕೂಡ ವಿಷಯ ಆತ್ಮನೇ. ಜ್ಞಾನಕ್ಕೂ ವಿಜ್ಞಾನಕ್ಕೂ ವಿಷಯನಾದವನು ಜೀವಾತ್ಮನೇ, ಇಲ್ಲಿ ಜೀವಾತ್ಮ ಸ್ವರೂಪವೇ. ಆದ್ದರಿಂದ ಜ್ಞಾನ ಶಬ್ದದಿಂದ ಜೀವಾತ್ಮ ಸ್ವರೂಪ ವಿಷಯವಾದ ಜ್ಞಾನ ಹೇಳಲ್ಪಟ್ಟಿದೆ. ಜ್ಞಾನ ಸ್ವರೂಪ ಆನಂದ ಸ್ವರೂಪ, ಅವನು ಪ್ರತ್ಯೇಕಾತ್ಮ, ತನ್ನನ್ನು ತಾನೇ ತಿಳಿತಾನೆ, ಅವನ ದೇಹಕ್ಕಿಂತ ಬೇರೆ. ಅದು ಏಕತ್ವ. ಪ್ರಧಾನವಾಗಿ ನೇರವಾಗಿ ತಿಳಿಯೋದು ಅಹಂ ಅನ್ನೋದು. ಅಹಂ ಏಕಃ, ಅಹಂ ಅನುಕೂಲ, ಇದು ಮೂರು ನೇರವಾಗಿ ತಿಳಿತಾರೆ ಎಲ್ಲರೂ. ಅದು ಅವನಿಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ. ತನ್ನ ಸ್ವರೂಪ ತನಗೆ ಅನುಕೂಲವಾಗಿದೆ, ತಾನು ಒಬ್ಬನೇ ಇರೋದು, ಮತ್ತು ತನ್ನನ್ನು ತಾನೇ ತಿಳಿಯೋದು, ತನ್ನ ಸತ್ತೆಯನ್ನು ತಾನು ತಿಳಿಯೋದು. ಇದು ಮೂರು ಕೂಡ ನೇರವಾಗಿ ಪ್ರತ್ಯಕ್ಷದಲ್ಲಿ ತಿಳಿಯುವಂಥ ವಿಷಯ. ಮಿಕ್ಕಿದೆಲ್ಲ ಅವನ ಧರ್ಮಭೂತ ಜ್ಞಾನದಿಂದ ತಿಳಿತಾನೆ. ಅದು ವಿಶೇಷವಾದ ಜ್ಞಾನಗಳು. ಹೇಗೆ ಅವನು ಪ್ರಕೃತಿಗಿಂತ ಬೇರೆಯಾದ ಜಾತಿಗೆ ಸೇರಿದವನು, ವಿಸಜಾತೀಯತ್ವ, ಪ್ರಕೃತಿಗಿಂತ ಬೇರೆಯಾದವನು ಮೊದಲಾದ ಆಕಾರದಿಂದ ಅದರನ್ನೆಲ್ಲ ವಿಷಯವಾಗಿ ಉಳ್ಳಂತಹ ಜ್ಞಾನಕ್ಕೆ ವಿಜ್ಞಾನ ಅಂತ ಹೇಳುತ್ತೆ, ವಿಶೇಷವಾದ ಜ್ಞಾನ. ಎರಡು ವಿಧವಾದ ಜ್ಞಾನವೂ ಅವನಿಗೆ ಪೂರ್ಣವಾಗಿರುತ್ತೆ. ಅದರಿಂದ ಅವನಿಗೆ ತೃಪ್ತ ಮನಃ, ಅವನ ಮನಸ್ಸು ಪೂರ್ಣವಾಗಿ ತೃಪ್ತಿಯನ್ನು ಹೊಂದಿರುತ್ತೆ. ಕೂಟಸ್ಥ ಅಂತ ಹೇಳಿದ್ರು. ದೇಹಾದಿ ಅವಸ್ಥಾ ದೇವಾದಿ ಅವಸ್ಥಾಸು ಅನುವರ್ತಮಾನ ಸರ್ವಸಾಧಾರಣ ಜ್ಞಾನೈಕಾಕಾರ ಆತ್ಮನಿ ಸ್ಥಿತ ಕೂಟವತ್ ತಿಷ್ಠತಿ. ಅಂದರೆ ಸ್ಥಿರವಾಗಿ ಇರ್ತಾನೆ ಅಂತ ಅರ್ಥ. ಒಂದು ವಿಷಯದಲ್ಲಿ ಸ್ಥಿರವಾಗಿ ಇರ್ತಾನೆ ಅಂತ ಅರ್ಥ ಕೂಟಸ್ಥ ಅನ್ನೋದಕ್ಕೆ. ಅವನಿಗೆ ಯಾವುದು ಎಲ್ಲಿ ಅವನಿಗೆ ಸ್ಥಿರವಾದ ಮನಸ್ಸು ಇರುತ್ತೆ ಅಂತ ಹೇಳಿದ್ರೆ, ದೇವಾದಿ ಅವಸ್ಥಾಸು, ದೇವ ಮೊದಲಾದ ದೇಹಗಳಲ್ಲಿ ಬರುವ ಭೇದ ಇದೆಲ್ಲ ದೇವಾದಿ ಅವಸ್ಥಾಸು ಅನುವರ್ತಮಾನ ಸರ್ವಸಾಧಾರಣ, ಎಲ್ಲ ಅವಸ್ಥೆಗಳಲ್ಲಿಯೂ ಅನುವರ್ತಿಸೋದು ಯಾವುದು ಎಲ್ಲದ್ರೆ ಎಲ್ಲಕ್ಕೂ ಸಾಧಾರಣವಾದ ಒಂದು ಆಕಾರ ಯಾವುದು ಒಂದು ಆತ್ಮನಿಗೆ ಜ್ಞಾನೈಕಾಕಾರವೇ. ದೇವನ ಶರೀರದಲ್ಲಿದ್ದರೂ ಜ್ಞಾನೈಕಾಕಾರವೇ. ಅದೇ ದೇವನಿಗೆ ಅವನ ದೇವ ಜನ್ಮ ಮುಗಿದು ಒಂದು ಮನುಷ್ಯ ಜನ್ಮ ಬರುತ್ತೆ, ಮನುಷ್ಯನಾಗಿ ಹುಟ್ಟುತ್ತಾನೆ ಇಲ್ಲಿ ಬಂದು. ಆಗಲೂ ಅವನ ಅನುವರ್ತಿಸುವ ಆಕಾರ ಜ್ಞಾನೈಕಾಕಾರವಾದ ಆತ್ಮ, ಅದು ಅದೇ ಇರುತ್ತೆ. ದೇಹವೆಲ್ಲ ಬದಲಾಗುತ್ತೆ. ಅದಾದ ಮೇಲೆ ಇನ್ಯಾವುದಾದ್ರೂ ಒಂದು ಜನ್ಮ ಬಂದರೆ ಅಲ್ಲಿಯೂ ಅದೇ ಆತ್ಮ ಹೋಗ್ತಾನೆ, ಬೇರೆ ಒಂದು ದೇಹ ಸಂಬಂಧ ಬರುತ್ತೆ. ಅಲ್ಲಿಯೂ ಅವನಿಗೆ ಅನುವರ್ತಿಸುವ ಆಕಾರ ಯಾವುದು ಅಂದರೆ ಜ್ಞಾನೈಕಾಕಾರ. ವ್ಯಾವೃತವಾಗೋದು ಯಾವುದು ಅಂದರೆ ದೇವಾದಿ ದೇಹ, ಮನುಷ್ಯಾದಿ ದೇಹ, ಮನುಷ್ಯ ದೇಹ, ದೇವದೇಹ, ಪ್ರಾಣಿ ದೇಹ, ಯಾವ್ಯಾವ ದೇಹ ಬರ್ತಿದೆಯೋ ಎಲ್ಲ ಒಂದೊಂದಾಗಿ ಬರುತ್ತೆ ಹೋಗುತ್ತೆ. ಎಲ್ಲದರಲ್ಲಿಯೂ ಮುಂದುವರಿಕೊಂಡು ಅನುವೃತವಾಗ್ತಾ ಇರುವಂತಹ ಆಕಾರ ಅವನ ಆತ್ಮಸ್ವರೂಪ.
ಏಕರೂಪವಾಗಿರುತ್ತೆ. ಜ್ಞಾನ ಸ್ವರೂಪ, ಜ್ಞಾನೈಕಾಕಾರ, ಜ್ಞಾನವೇ ಅವನ ಸ್ವರೂಪ. ಆ ಒಂದು ಸ್ಥಿತಿಯಲ್ಲಿ ಅವನು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರ್ತಾನೆ. ಅದನ್ನು ಅವನು ಚೆನ್ನಾಗಿ ಅನುಸಂಧಾನ ಮಾಡ್ತಾ ಇರ್ತಾನೆ ಪ್ರತಿ ಕ್ಷಣವೂ ಅಂತ ಅರ್ಥ. ಅನುಭವದಲ್ಲಿ ಬಂದಿರುತ್ತೆ ಅವನಿಗೆ. ಅದುವೇ ಪ್ರಧಾನವಾದದ್ದು. ಯೋಗ, ಈ ಕರ್ಮಯೋಗ ಮಾಡಿ 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 ಅನುಭವದಲ್ಲಿ ಬಂದುಬಿಟ್ಟಿರುತ್ತೆ ಎಲ್ಲರಿಗೂ. ನಮಗೆಲ್ಲ ವಿಷಯ ಇದೆಲ್ಲ ವಾಕ್ಯಾರ್ಥ ಜ್ಞಾನವಿದೆ, ಅನುಭವದಲ್ಲಿ ಬರಬೇಕು. ಆ ಯೋಗಿಗೆ ಹಾಗೆ ಬಂದಿರುತ್ತೆ, ಅನುಭವದಲ್ಲಿಯೇ ಬಂದುಬಿಟ್ಟಿರುತ್ತೆ, ನೇರವಾಗಿ ನೋಡ್ತಾ ಇರ್ತಾನೆ ಅವನು. ಅಂತಹ ಸ್ಥಿತಿಯಲ್ಲಿರ್ತಾನೆ ಕೂಟಸ್ಥಃ ಅಂತ ಹೇಳಿ. ತತಏವ ವಿಜಿತೇಂದ್ರಿಯ, ಅದರಿಂದಲೇ ಅವನು ಇಂದ್ರಿಯಗಳನ್ನೆಲ್ಲ ಜಯಿಸಿದವನಾಗ್ತಾನೆ. ಸಮಲೋಷ್ಟಾಶ್ಮ ಕಾಂಚನ, ಎಲ್ಲ ಪ್ರಕೃತಿಯ ವಿವಿಕ್ತ ಸ್ವರೂಪನಿಷ್ಠತೆಯ, ಪ್ರಕೃತಿಯ ಒಂದು ಬೇರೆ ಬೇರೆ ಪ್ರಕೃತಿ ಯಾವ ರೂಪದಲ್ಲೆಲ್ಲ ಪ್ರಕೃತಿ ಬೇರೆಯಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದಿರ್ತಾನವನು. ಅಂದರೆ ಒಂದು ಮಣ್ಣು ಪ್ರಕೃತಿಯ ರೂಪವೇ, ಕಲ್ಲು ಪ್ರಕೃತಿಯ ರೂಪವೇ, ಚಿನ್ನವು ಪ್ರಕೃತಿಯ ರೂಪವೇ, ಯಾವ ವ್ಯತ್ಯಾಸವೂ ಇಲ್ಲ. ಇದು ಪ್ರಕೃತಿ, ಅದು ಪ್ರಕೃತಿ, ಇದು ಜಡ, ಅದು ಜಡವೇ, ಇದು ತ್ರಿಗುಣಾತ್ಮಕ, ಅದು ತ್ರಿಗುಣಾತ್ಮಕ. ಹೀಗೆ ಪ್ರಕೃತಿಯ ಬೇರೆ ಎಲ್ಲ ರೂಪಗಳು ಕೂಡ ಏಕರೂಪವಾಗಿದೆ ಅನ್ನುವುದನ್ನು ಸ್ಪಷ್ಟವಾಗಿ ಯಾವುದೆಲ್ಲ ಪ್ರಕೃತಿ, ಯಾವುದು ಪ್ರಕೃತಿ ಅಲ್ಲ, ಈ ಒಂದು ವಿವೇಕ ಜ್ಞಾನ ಸ್ಪಷ್ಟವಾಗಿ ಬಂದುಬಿಟ್ಟಿರುತ್ತೆ ಅವನಿಗೆ. ಆದ್ದರಿಂದ ಪ್ರಕೃತಿಯ ರೂಪಗಳಲ್ಲಿ ಅವನಿಗೆ ವ್ಯತ್ಯಾಸ ತಿಳಿಯೋದಿಲ್ಲ, ಅದರಲ್ಲಿ ಏನು ವಿಶೇಷ ಗೊತ್ತಾಗೋದಿಲ್ಲ ಅವನಿಗೆ. ಇದು ಪ್ರಕೃತಿಯೇ, ಅದು ಪ್ರಕೃತಿಯೇ, ಅದರಲ್ಲಿ ಏನು ಅವನಿಗೆ ವಿಶೇಷ ಅನ್ನೋದು ತಿಳಿಯೋದಿಲ್ಲ. ಪ್ರಕೃತಿಯಲ್ಲಿಯೇ ನಾವು ಕೆಲವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ, ಕೆಲವುದಕ್ಕೆ ಕಡಿಮೆ ಬೆಲೆ ಕೊಡ್ತೀವಿ. ಅದು ತತ್ವಜ್ಞಾನವಲ್ಲ, ಯಥಾರ್ಥವಲ್ಲ. ಅದು ಏನಿದ್ರೂ ಬಾಹ್ಯವಾದ ನಮ್ಮ ಒಂದು ಕರ್ಮದ ಕಾರಣ ಆ ರೀತಿ ನಮಗೆ ತೋರುತ್ತೆ ಅಷ್ಟೇ. ಆದರೆ ಎಲ್ಲ ಒಂದೇ ಬೆಲೆ, ಎಲ್ಲವೂ ತ್ರಿಗುಣಾತ್ಮಕವಾದ ಜಡವಾದ ಪ್ರಕೃತಿಯೇ. ಅದನ್ನು ತಿಳಿತಾನವನು. ಪ್ರಕೃತಿ ವಿವಿಕ್ತ ಸ್ವರೂಪನಿಷ್ಠತೆಯ, ಅದರಲ್ಲಿ ಪ್ರಕೃತಿಯ ಸ್ವರೂಪ ಸ್ಪಷ್ಟವಾಗಿ ಅವನಿಗೆ ಅದರಲ್ಲಿ ವಿವೇಕ ಜ್ಞಾನ ಬಂದುಬಿಟ್ಟಿರುತ್ತೆ. ಪ್ರಾಕೃತ ವಸ್ತು ವಿಶೇಷೇಷು, ಪ್ರಾಕೃತವಾದ ಬೇರೆ ಬೇರೆ ವಸ್ತುಗಳಿರುತ್ತೆ, ಅದರಲ್ಲೆಲ್ಲ ಭೋಗ್ಯತ್ವ ಅಭಾವಾತ್, ಯಾವುದರಲ್ಲೂ ಭೋಗ್ಯತೆ, ಕಲ್ಲಿನಲ್ಲಿ ಹೇಗೆ ಭೋಗ್ಯತೆ ಇರೋದಿಲ್ವೋ ಚಿನ್ನದಲ್ಲೂ ಭೋಗ್ಯತೆ ಇರೋದಿಲ್ಲ. ಆದ್ದರಿಂದಲೇ ಅವನಿಗೆ ಲೋಷ್ಟ ಅಶ್ಮ ಕಾಂಚನೇಶು ಸಮಪ್ರಯೋಜನ ಯಃ ಕರ್ಮಯೋಗಿ, ಒಂದೇ ಪ್ರಯೋಜನ ಅವನಿಗೆ, ಎಲ್ಲದರಲ್ಲೂ ಯಾವುದರಲ್ಲೂ ಪ್ರಯೋಜನವಿಲ್ಲ ಅವನಿಗೆ, ಭೋಗ್ಯತ್ವವೇ ಇಲ್ಲ ಅವನಿಗೆ ಯಾವುದರಲ್ಲೂ. ಕಲ್ಲು ಹೇಗೆ ಭೋಗ್ಯವಾಗಿಲ್ವೋ ಚಿನ್ನವೂ ಭೋಗ್ಯವಾಗಿಲ್ಲ, ಯಾಕೆಂದರೆ ಇದು ಪ್ರಕೃತಿಯೇ, ಅದು ಪ್ರಕೃತಿಯೇ. ಅಪ್ರಕೃತ ವಸ್ತು ಆತ್ಮನಿಗಿಂತ ಬೇರೆ ಅಂತ ತಿಳಿದುಬಿಟ್ರೆ, ಆತ್ಮನಿಗಿಂತ ಬೇರೆಯಾದ ಯಾವ ವಸ್ತುವು ಭೋಗ್ಯವಾಗಿರಲ್ಲ ಅವನಿಗೆ, ಯಾವುದೇ ರೂಪದಲ್ಲಿರಲಿ. ಪ್ರಕೃತಿ ಎಷ್ಟು ಆಶ್ಚರ್ಯವಾದ ವಿಚಿತ್ರವಾದ ರೂಪಗಳಲ್ಲಿ ಕಂಡುಬರುತ್ತೆ. ಎಲ್ಲ ರೂಪಗಳಲ್ಲಿ ಇರುವ ಎಲ್ಲ ರೂಪದಲ್ಲಿ ಪ್ರಕೃತಿಯೇ ಆತ್ಮನಿಗಿಂತ ಬೇರೆ ಆಗೋಯ್ತು, ಯಾವುದರಲ್ಲೂ ಭೋಗ್ಯತ್ವ ಇರೋದಿಲ್ಲ ಅವನಿಗೆ. ಹಾಗಿರುವಂತಹವನು, ಅವನಿಗೆ ಎಲ್ಲದರಲ್ಲಿಯೂ ಒಂದೇ ಪ್ರಯೋಜನ. ಏನು ಅಂದರೆ ಅದು ಬೇಕಾಗಿಲ್ಲ ಅವನಿಗೆ, ಅದು ಆತ್ಮನಿಗಿಂತ ಬೇರೆ ಆದ್ದರಿಂದ ಅದರಲ್ಲಿ ಅವನಿಗೆ ಭೋಗ್ಯತ್ವವೇ ಇಲ್ಲ. ಅದರಲ್ಲಿ ಅದು ಹೇಯವಾಗುತ್ತೆ, ಅದನ್ನು ತ್ಯಾಗ ಮಾಡಬೇಕು, ಬಿಡಬೇಕು. ಅದನ್ನು ಉಪಯೋಗಿಸಿಕೊಂಡೇ ಇವನು ಅನುಷ್ಠಾನ ಮಾಡ್ತಾನೆ. ಆದರೆ ಅದನ್ನು ಕಡೆಯಲ್ಲಿ ಆತ್ಮನಲ್ಲಿ ನಿಂತು ಬಿಟ್ಟರೆ ಮನಸ್ಸು, ಮಿಕ್ಕಿದ ಯಾವುದರಲ್ಲೂ ಅವನಿಗೆ ಪ್ರಯೋಜನವಿರೋದಿಲ್ಲ. ಸಹ ಯುಕ್ತ ಇತಿ ಉಚ್ಯತೆ, ಅವನು ಯುಕ್ತ ಅಂತ ಹೇಳಲ್ಪಡ್ತಾನೆ. ಆತ್ಮಾವಲೋಕನ ರೂಪ ಯೋಗಾಭ್ಯಾಸ ಅರ್ಹ ಇತ್ಯುಚ್ಯತೆ, ಆ ಒಂದು ಸ್ಥಿತಿಯಲ್ಲಿ ಆತ್ಮಾವಲೋಕನ ಅನ್ನುವಂತಹ ಯೋಗವನ್ನು ಅವನು ಅಭ್ಯಾಸ ಮಾಡ್ತಾನೆ. ಅದು ಮಾಡೋದಕ್ಕೆ ಅರ್ಹತೆ ಅವನಿಗೆ ಉಂಟಾಗುತ್ತೆ ಅಂತ ಹೇಳಲ್ಬಿಡು. ಇಂದ್ರಿಯ ವಿಜಯ ದ್ವಂದ್ವ ಸಹತ್ವಂ ಚ ಉಕ್ತಂ, ಇಂದ್ರಿಯಗಳನ್ನೆಲ್ಲ ಜಯಿಸೋದು, ಸುಖ ದುಃಖ ಹಾಗೆ ಸುಶೀತ ಉಷ್ಣಾಯುಗಳನ್ನೆಲ್ಲ, ಮಾನವಮಾನಗಳನ್ನೆಲ್ಲ ಸಹಿಸಿಕೊಳ್ಳುವಂಥದ್ದು, ವಿಕಾರವಿಲ್ಲದೆ ಇರುವಂಥದ್ದು ಅವುಗಳಲ್ಲಿ. ಅಂದರೆ ಸಹನೆ ಇರಬೇಕು ಅದರಲ್ಲಿ ಅಂತ, ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಬರುತ್ತೆ, ಎಲ್ಲವೂ ಬರುತ್ತೆ. ಕರ್ಮದ ಕಾರಣದಿಂದ ಪ್ರಾರಬ್ಧ ಕರ್ಮಗಳ ಫಲ ಬಂದೇ ಬರುತ್ತೆ. ಎಲ್ಲರಿಗೂ ಅದು ಅನುಭವ ಆಗುತ್ತೆ. ದೇಹ ಸಂಬಂಧ ಇರುವವರೆಗೂ ಯಾವ ದ್ವಂದ್ವವನ್ನು ತಡೆಯೋದಕ್ಕಾಗೋದಿಲ್ಲ. ಆದರೆ ಆ ದ್ವಂದ್ವಗಳಲ್ಲಿ ವಿಕಾರವಿಲ್ಲದೆ ಇರೋ ಹಾಗಿರ್ತಾನೆ ಅವನು. ಆದ್ದರಿಂದ ಅವನಿಗೆ ಏಕರೂಪವಾಗಿ ಅದನ್ನು ಅನುಭವಿಸ್ತಾನೆ. ಅವನಿಗೆ ಹರ್ಷ ಉದ್ರೇಕಗಳಿಲ್ಲದೆ ಆ ಒಂದು ಅವಸ್ಥೆ ಹೇಳಿ. ಈಗ ತಯೋಹೋ ಹೇತು ಉಚ್ಯತೆ, ಅದಕ್ಕೆ ಕಾರಣ ಯಾವುದು ಅಂತ ಹೇಳುವಾಗ ಜ್ಞಾನ ವಿಜ್ಞಾನ ತೃಪ್ತಾತ್ಮ,
ज्ञानविज्ञानशब्दयोः पौनरुक्यविदासाय उपसर्गद्योतितं विषयविशेषं ವ್ಯಂಜಯತಿ. ಉಪಸರ್ಗವಾದ ವಿ ಅನ್ನುವ ಉಪಸರ್ಗ ವಿಜ್ಞಾನ. ಅದರಿಂದ ಒಂದು ವಿಷಯವು ಬೇರೆ ಅಂತ ತಿಳಿಯುತ್ತೆ. ಆ ವಿಜ್ಞಾನಕ್ಕೆ ವಿಷಯ ಬೇರೆ, ವಿ ಅನ್ನೋ ಉಪಸರ್ಗವನ್ನು ಹೊಂದಿರುವ ವಿಜ್ಞಾನ ಅನ್ನುವ ಶಬ್ದಕ್ಕೆ ವಿಷಯವೇ ಬೇರೆ ಅಂತ. ಒಂದು ಸ್ವರೂಪ ಜ್ಞಾನದ ಸ್ವರೂಪ ವಿಷಯ, ಇನ್ನೊಂದಕ್ಕೆ ಅದು ಧರ್ಮಗಳ ವಿಷಯ. ಹೇಗೆ ಅದು ಪ್ರಕೃತಿಗಿಂತ ಬೇರೆಯಾದದ್ದು ಮೊದಲಾದ ವಿಷಯಗಳನ್ನು ಹೊಂದಿದೆ. ಪುನರುಕ್ತಿ ಇಲ್ಲ ಅನ್ನೋದು ತಿಳಿಸ್ತಾರೆ. ಪಾರಲೌಕಿಕ ಸಮಸ್ತ ಕರ್ಮಾಪೇಕ್ಷಿತ ದೇಹಾದಿ ವ್ಯತಿರಿಕ್ತತ್ವಧೀಹಿ ಇಹ ಜ್ಞಾನಂ. ಅದರಿಂದ ಪಾರಲೌಕಿಕ ಸಮಸ್ತ ಕರ್ಮಾಪೇಕ್ಷಿತ, ಪರಲೋಕ ಮೊದಲಾದದ್ದು, ಪರಲೋಕಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲ ಕರ್ಮಗಳಿಂದ ಅಪೇಕ್ಷಿತವಾದ, ದೇಹಾದಿಗಳಿಂದ ವ್ಯತಿರಿಕ್ತ. ಯಾಕೆಂದರೆ ಇಲ್ಲಿ ದೇವಾದಿ ಅಂತ ಹೇಳಿದ್ರು, ದೇವಾದಿ ಅವಸ್ಥಾಸು ಅಂತ ಹೇಳಿದ್ರು. ದೇವ ಎಲ್ಲವೇ ಪರಲೋಕಕ್ಕೆ ಸಂಬಂಧಿಸಿದ್ದು, ಅದು ಸೇರಿ ಈ ಲೋಕವೋ ಐಹಿಕವೋ ಪರಲೋಕವೋ ಎಲ್ಲವನ್ನು ಸೇರಿ ಎಲ್ಲ ಕರ್ಮಾಪೇಕ್ಷಿತ, ಸಮಸ್ತ ಕರ್ಮಾಪೇಕ್ಷಿತ ದೇಹಾದಿ ವ್ಯತಿರಿಕ್ತತ್ವ ಧೀಹಿ. ಅದನ್ನು ದೇಹ ಮೊದಲಾದವುಗಳಿಂದ ವ್ಯತಿರಿಕ್ತವಾದದ್ದು. ಮೋಕ್ಷಾಧಿಕಾರಿಣ ವಿಶೇಷತಃ ಅಪೇಕ್ಷಿತ ನಿತ್ಯತ್ವ ನಿರತಿಶಯ ಆನಂದತ್ವಾದಿ ಧೀಸ್ತು ವಿಜ್ಞಾನಂ. ಇದು ಮೋಕ್ಷಾಧಿಕಾರಿಗೆ ವಿಶೇಷವಾಗಿ ಬೇಕಾದದ್ದಿದು. ಯಾವುದು ಅಂದರೆ ಅವನಿಗೆ ವಿಶೇಷವಾಗಿ ಅಪೇಕ್ಷಿತವಾದ ನಿತ್ಯತ್ವ, ನಿರತಿಶಯ ಆನಂದತ್ವ. ಇವುಗಳು ಆತ್ಮಸ್ವರೂಪವೇ ಆನಂದ ಇವನಿಗೆ. ಆದ್ದರಿಂದ ಸ್ವರ್ಗವೂ ಆನಂದವಲ್ಲ. ಪೂರ್ವಮೀಮಾಂಸಕರು ಹೇಳುವಾಗ ಅವರಿಗೆ ಆತ್ಮನ ನಿತ್ಯ ಅಂತ ತಿಳಿದ್ರೆ ಸಾಕು, ಅಷ್ಟು ಒಂದು ತಿಳಿದ್ರೆ ಸಾಕು ಅವರಿಗೆ. ದೇಹಕ್ಕಿಂತ ಬೇರೆ ನಿತ್ಯನಾದವನು ಅಷ್ಟು ತಿಳಿದ್ರೆ ಸಾಕು. ಸ್ವರ್ಗ ಸುಖವೇ ಸುಖವಾಗಿರುತ್ತೆ ಅವರಿಗೆ. ಸ್ವರ್ಗದಲ್ಲಿ ಹೋಗಿ ಭೋಗಗಳನ್ನು ಅನುಭವಿಸೋದು ಅವರಿಗೆ ಅದುವೇ ಆನಂದವಾಗಿರುತ್ತೆ. ಆದರೆ ಮೋಕ್ಷಾಧಿಕಾರಿಗೆ ಆತ್ಮಸ್ವರೂಪವೇ ನಿರತಿಶಯ ಆನಂದವಾಗಿರುತ್ತೆ. ಸ್ವರ್ಗಾದಿ ಸುಖಗಳು ಅವನಿಗೆ ರುಚಿಸೋದಿಲ್ಲ. ಅದೆಲ್ಲ ಕೂಡ ಪ್ರಾಕೃತ ವಿಷಯಗಳಿಂದ ಬರುವಂಥ ವಿಷಯ. ಪ್ರಾಕೃತ ವಿಷಯಗಳ ಯಾವುದರಲ್ಲೂ ಭೋಗ್ಯತ್ವ ಇರೋದಿಲ್ಲ ಅವನಿಗೆ. ಆದ್ದರಿಂದ ಸ್ವರ್ಗಾದಿ ಭೋಗವಾಗಲಿ, ಇಲ್ಲಿ ಭೋಗವಾಗಲಿ, ಕಲ್ಲು ಮಣ್ಣು ಚಿನ್ನ ಎಲ್ಲ ಹೇಳೋ ಹಾಗೆ ಯಾವುದೇ ಭೋಗವೂ ಕೂಡ ಯಾವುದೇ ಪ್ರಕೃತಿಯ ಒಂದು ರೂಪದಲ್ಲಿ ಅನುಭವಿಸುವಂತಹ ಸುಖ ಅದು ಯಾವುದರಲ್ಲಿಯೋ ಏನು ಪ್ರಯೋಜನವೋ ಅವನಿಗಿರೋದಿಲ್ಲ. ಯಾವುದರಲ್ಲೂ ಭೋಗ್ಯತ್ವ ಬುದ್ಧಿ ಇರೋದಿಲ್ಲ. ಆದ್ದರಿಂದ ಮೋಕ್ಷಾಧಿಕಾರಿಗೆ ಇದು ವಿಶೇಷ. ನಿರತಿಶಯ ಆನಂದತ್ವಾದಿ ವಿಷಯ ಅದುವೇ ತುಂಬ ಪ್ರಧಾನವಾದದ್ದು. ತತ್ವ ಸಮನ್ವಯಾತಂತ 4ನೇ ಸೂತ್ರದಲ್ಲಿ ಅದನ್ನು ಸಾಧಿಸ್ತಾರೆ ಅದ್ಭುತವಾಗಿ ಭಾಷಿಕಾರರು. ಪರಮಾತ್ಮ ಸ್ವರೂಪವೇ ಆನಂದ. ಸಿದ್ಧ ವಸ್ತುವನ್ನು ಪಡೆದುಕೊಳ್ಳೋಕೆ ಏನು ಪ್ರಯೋಜನ? ಅದರಿಂದ 4 ಸೂತ್ರಗಳಲ್ಲಿ ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ, ಜನ್ಮಾದ್ಯಸೇತಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯ 4 ಸೂತ್ರ. ಬ್ರಹ್ಮನನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಲಕ್ಷಣವನ್ನು ಹೇಳಿ ಅಂದರೆ ಜನ್ಮಾದ್ಯಸೇತಃ. ಇದು ಯಾವುದರಿಂದ ತಿಳಿಯುತ್ತೆ ಅಂದರೆ ಶಾಸ್ತ್ರಯೋನಿತ್ವ, ಶಾಸ್ತ್ರದಿಂದಲೇ. ಇದೆಲ್ಲ ಬ್ರಹ್ಮ ಇದ್ದಾನೆ, ಅವನಿಗೊಂದು ಲಕ್ಷಣವಿದೆ, ಶಾಸ್ತ್ರದಿಂದ ತಿಳಿಬಹುದು. ಏನು ಪ್ರಯೋಜನವಿಲ್ಲದೆ ಹೋದರೆ ಯಾರು ಏನು ಕೆಲಸ ಮಾಡೋದಿಲ್ವಲ್ಲ. ಅಂದರೆ ಸಮನ್ವಯ, ತತ್ವ ಸಮನ್ವಯ ಅಂತಂದರು. ಸಮ್ಯಕ್ ಪುರುಷಾರ್ಥತೆಯ ಅನ್ವಯ. ಅವನ ಸ್ವರೂಪವೇ ಆನಂದವಾಗಿದೆ. ಅದನ್ನು ಪಡೆದುಕೊಳ್ಳದೆ ಪುರುಷಾರ್ಥ, ನಮಗೆ ಪರಮ ಪುರುಷಾರ್ಥ ಇನ್ನೇನು ಬೇಕಾಗಿಲ್ಲ. ಅದನ್ನು ಸಮರ್ಥಿಸ್ತಾರೆ ಅಲ್ಲಿ ಬ್ರಹ್ಮಸೂತ್ರದಲ್ಲಿ. ಹಾಗೆ ಇಲ್ಲಿ ಅದನ್ನು ಪಡೆದುಕೊಳ್ಬೇಕಾದ್ರೆ ಮೊದಲು ಆ ರೀತಿಯ ಆನಂದ ಸ್ವರೂಪನಾದ ಜೀವಾತ್ಮನನ್ನು ಮೊದಲು ಪಡೆದುಕೊಳ್ಬೇಕು. ಅವನು ತನ್ನ ಶೇಷತ್ವವನ್ನು ಪೂರ್ಣವಾಗಿ ತಿಳಿದು ಆಮೇಲೆ ಅವನು ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಆದ್ದರಿಂದ ಇವನಿಗೆ ಪ್ರಾಕೃತವಾದ ಸ್ವರ್ಗಾದಿ ಭೋಗಗಳೋ ಇಲ್ಲಿಯ ಭೋಗಗಳೋ ಇದು ಯಾವುದರಲ್ಲಿಯೋ ಯಾವುದು ಒಂದು ವಿಶೇಷವಾದ ಪ್ರಯೋಜನ ಯಾವುದೂ ಇರೋದಿಲ್ಲ ಅವನಿಗೆ. ಎಲ್ಲ ಸಮ ಪ್ರಯೋಜನ, ಎಲ್ಲವೂ ಕಲ್ಲು ಮಣ್ಣಿನಂತೆಯೇ ಕಂಡು ಬರುತ್ತೆ ಅವನಿಗೆ. ಅದು ಇಲ್ಲಿ ಮೋಕ್ಷಾಧಿಕಾರಿಗೆ ವಿಶೇಷ. ಅದು ವಿಜ್ಞಾನ ಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ನ ಪುನಃ ಉಪಾಸನ ರೂಪ ಜ್ಞಾನಂ ತತ್ ಸಾಮಗ್ರಿ ಪರತ್ವಾತ್ ವಾಕ್ಯಸ್ಯ ಇತಿ ಭಾವ. ಇಲ್ಲಿ ಹೇಳ್ತಿರೋದು ಜೀವಾತ್ಮ ಸ್ವರೂಪವೇ ಹೊರತು ಉಪಾಸನ ರೂಪವಾದ ಜ್ಞಾನವಲ್ಲ ಅನ್ನೋದನ್ನೆಲ್ಲ ಹೇಳ್ತಿದ್ದಾರೆ. ಸಾಮಗ್ರಿ ಪರವಾದ ಪರತ್ವಾತ್ ವಾಕ್ಯಸ್ಯ, ಉಪಾಸನೆಗೆ ಬೇಕಾದ ಸಾಮಗ್ರಿಯು ಎಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಜ್ಞಾನ ವಿಜ್ಞಾನ ಕೂಟಸ್ಥ ವಿತೇಂದ್ರಿಯ ಸಮಲೋಷ್ಟಾಶ್ಮಕಾಂಚನ. ಆ ಸಾಮಗ್ರಿಯು ಉಪಾಸನೆಗೆ ಬೇಕಾದದ್ದೇ. ಆದರೆ ಅದೆಲ್ಲ ಇಲ್ಲಿ ಹೇಳ್ತಿರೋದು ಜೀವಾತ್ಮನ ಒಂದು ವಿಲಕ್ಷಣ ವೈಲಕ್ಷಣ್ಯ ಪ್ರಕೃತಿಗಿಂತ ಹೇಗಿದೆ ಅನ್ನೋದು ಅದು ತಿಳಿದಿರ್ತಾನೆ ಸ್ಪಷ್ಟವಾಗಿ. ಕೂಟೆ ತಿಷ್ಠತಿ ಇತಿ ಕೂಟಸ್ಥಃ.
ಕೂಟವತ್ ಅಂತ ಹೇಳಿದ್ರು ಕೂಟೆ ತಿಷ್ಠತಿ ಅಂತಲೂ ಹೇಳ್ಬೋದು. ಕೂಟ ಶಬ್ದಶ್ಚ ಪರಿಶುದ್ಧ ಆತ್ಮನಿ ಔಪಚಾರಿಕ. ಹಾಗೆ ಕೂಟೇ ತಿಷ್ಠತಿ ಅಂತಲೇ ಅರ್ಥ ಮಾಡೋದು, ಆತ್ಮನಲ್ಲಿಯೇ ಇರ್ತಾನೆ ಅಂತ ಕೂಟಸ್ಥ. ಕೂಟ ಶಬ್ದವು ಪರಿಶುದ್ಧವಾದ ಆತ್ಮನಲ್ಲಿ ಉಪಚರಿತವಾಗಿದೆ. ಔಪಚಾರಿಕ ಪ್ರಯೋಜನ, ಔಪಚಾರಿಕ ಪ್ರಯೋಗ. ಕೂಟ ಶಬ್ದವು ಅಂದರೆ ಒಂದು ದೃಢವಾಗಿ ಇರೋದು ಅಂತ ಹೇಳೋದು, ಏಕರೂಪವಾಗಿರುತ್ತೆ ಅಂತ ಅರ್ಥ. ಪರಿಶುದ್ಧವಾದ ಆತ್ಮನಲ್ಲಿ ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ. ಕೂಟಸ್ಯ ಯಾಗಂತುಕ ವಿನಶ್ವರ ಅಯಃಪಿಂಡಾದಿ ಸಂಶ್ಲೇಷ ವಿಶ್ಲೇಷ ರೂಪ ಅವಸ್ಥಾ ಪ್ರವಾಹೆ ವರ್ತಮಾನೇಪಿ ಸ್ವಸ್ವರೂಪೇಣ ಶೈಥಿಲ್ಯಾದಿ ರೂಪಃ ವಿಕಾರಃ ತದ್ವತ್ ಅತ್ರಾಪಿ ದೇವಾದಿಶರೀರ ಸಂಶ್ಲೇಷ ವಿಶ್ಲೇಷ ರೂಪ ಅವಸ್ಥಾ ಪ್ರವಾಹೇಪಿ ನ ಜಾಯತೆ ಮ್ರಿಯತೆ ಇತ್ಯಾದಿನ ಉಕ್ತ ಪ್ರಕಾರೇಣ ನಿರ್ವಿಕಾರತ್ವಂ ಸಿದ್ಧಮಿತಿ ಕೂಟಶಬ್ದೇನ ಉಪಚಾರಃ ಯುಜ್ಯತೆ ದೇವಾದಿ ಇತಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲ ಬೇರೆ ಕೂಟ ಅಂತ ಒಂದು ದೃಢವಾಗಿ ನೆಟ್ಟ ಒಂದು ಕೋಲನ್ನು ನೆಟ್ಟು ಬಿಟ್ಟರೆ ದೃಢವಾಗಿ ನೆಟ್ಟು ಅದು ಯಾವ ಅಲ್ಲಾಡೋದಿಲ್ಲ, ಏನು ಬಂದರೂ ಅಲ್ಲಾಡೋದಿಲ್ಲ ಅದು. ಹಾಗೆ ಅದಕ್ಕೆ ಆಗಂತುಕವಾದ ವಿನಶ್ವರ, ಯಾವುದು ಸ್ಥಿರವಾಗಿಲ್ಲದೆ ಇರುವಂತಹ ಅಯಪಿಂಡಾದಿ ಸಂಶ್ಲೇಷ, ಒಂದು ಕಬ್ಬಿಣದ ಕಬ್ಬಿಣವನ್ನು ಅದಕ್ಕೆ ಸಂಶ್ಲೇಷ ಬರ್ಬೋದು, ಅದನ್ನು ಯಾವುದರಿಂದಲೂ ಅಲ್ಲಾಡ್ಸೋಕ್ಕಾಗೋದಿಲ್ಲ ಅಂತ. ಸಂಶ್ಲೇಷ ರೂಪ ಅವಸ್ಥಾ ಪ್ರವಾಹೇಪಿ ಇದೆಲ್ಲ ಆಗ್ತಾ ಇದ್ರು ಕೂಡ ಒಂದು ಕೂಟ ಹೇಗಿರುತ್ತೆ ಅಂದರೆ, ಒಂದು ಪ್ರವಾಹ ಬರ್ತಿದ್ರೆ ಅಲ್ಲೊಂದು ಮಧ್ಯ ಒಂದು ಮರ ನಿಂತಿದ್ರೆ ಅದು ಏನಾದರೂ ಅಲ್ಲಾಡೋದಿಲ್ಲ, ಎಷ್ಟೇ ಇದಾದರೂ ಹಾಗೆ ನಿಂತಿರುತ್ತೆ. ಎಷ್ಟೊಂದು ಸಂಸಾರಗಳು ಅದ್ರ ಜೊತೆ ಬರ್ತಾ ಇರುತ್ತೆ, ಹೊಡಿತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವ ರೀತಿಯಲ್ಲೂ ಅದಕ್ಕೆ ಯಾವ ವಿಧವಾದ ಬದಲಾವಣೆ ಆಗೋದಿಲ್ಲ, ಏಕರೂಪವಾಗಿರುತ್ತೆ. ಹಾಗೆ ನಜಾಯತೆ ಮ್ರಿಯತೆ ವಿಪಶ್ಚಿತ್ ಅಂತ ಶ್ಲೋಕದಲ್ಲಿ ಹೇಳಿದ ಹಾಗೆ ಉಕ್ತ ಪ್ರಕಾರೇಣ ನಿರ್ವಿಕಾರತ್ವಂ ಸಿದ್ಧಂ. ಏಕರೂಪವಾಗಿ ಸ್ಥಿರವಾಗಿ ಇರುವಂತಹ ಆತ್ಮಸ್ವರೂಪ ಆಗಿರುತ್ತೆ, ಯಾವ ವಿಕಾರವಿಲ್ಲದೆ ಒಂದೇ ರೂಪದಲ್ಲಿ ಇರುತ್ತೆ ಎಲ್ಲ ಅವಸ್ಥೆಗಳಲ್ಲಿಯೂ. ಸ್ವರೂಪವು ಪರಿಶುದ್ಧವಾದ ಏಕರೂಪವಾದ ಜ್ಞಾನಾಕಾರ, ಎಲ್ಲ ಅವಸ್ಥೆಗಳಲ್ಲಿಯೂ ಹಾಗೆಯೇ. ಆದ್ದರಿಂದ ಕೂಟ ಶಬ್ದ ಹಾಗೆ ಹೇಳಲ್ಪಟ್ಟಿದೆ. ಶಿಖರ ಪರ್ಯಾಯ ಕೂಟ ವಿವಕ್ಷೆಯ ವಾ ಉಪಚಾರ, ಅಥವಾ ಶಿಖರ ಅಂತಲೂ ಹೇಳ್ಬೋದು. ಕೂಟ ಶಬ್ದಕ್ಕೆ ಹಾಗೆಯೂ ಹೇಳಬಡಿದೆ. ಚಿತ್ರಕೂಟ ಅಂತ ಹೇಳಿದ್ರೆ ಚಿತ್ರಕೂಟ ಪರ್ವತವಿದೆಯಲ್ಲ, ಅಲ್ಲಿ ಹೋಗು ಅಂತ ಹೇಳುವಾಗ ಕೂಟ ಅನ್ನೋದು ಶಿಖರವನ್ನು ಒಂದು ಪರ್ವತದ ಶಿಖರವನ್ನು ತೋರಿಸುತ್ತೆ. ಆದ್ದರಿಂದ ಆ ಪರ್ವತದ ಶಿಖರ ಹೇಗಿರುತ್ತೋ ಸ್ಥಿರವಾಗಿ ಏಕರೂಪವಾಗಿರುತ್ತಲ್ಲ, ಆ ರೀತಿ ಅನ್ನೋದು ಕೂಡ ಹೇಳ್ಬೋದು. ಧ್ಯಾನ ಮಾಡುವಾಗ ಹಾಗೆ ಹೇಳಿದೆ, ಉಪನಿಷತ್ತು ಹೇಳುತ್ತೆ ಅವನಿಗೆ ಒಂದು ಪರ್ವತ ಇರುವ ಹಾಗಿರ್ಬೇಕು ಅವನು ಅಂತ ಹೇಳಿಬಿಟ್ಟು, ಧ್ಯಾನ ಮಾಡುವಾಗ ಸ್ಥಿರವಾಗಿ ಇರೋ ಅಂತ ಹೇಳುವಾಗ ಉಪನಿಷತ್ತು ಹೇಳುತ್ತೆ ಆ ರೀತಿ ಶಿಖರವಂತೆ ಇರ್ತಾನೆ ಅಂತ. ಕೂಟಸ್ಥ ಇವ ವಾ ಸಾಧಾರಣತೆಯ ಅನುಸಂಧಾನಾದಸೌ ಕೂಟಸ್ಥಃ ಇತಿ ದೇಹಾದಿ ಅವಸ್ಥಾ. ಕೂಟಸ್ಥನಂತೆ ಇರ್ತಾನೆ, ದೇವಶಬ್ದೋತ್ರ ಭಾವಪ್ರಧಾನ. ಅನುವರ್ತಮಾನತ್ವಾತ್ ಸರ್ವಸಾಧಾರಣತ್ವಮಿತಿ ಅಪೌನರುಕ್ತ್ಯಂ ಅಂತ ಹೇಳಿದ್ರು. ಅನುವರ್ತವಾಗುವುದರಿಂದ ಎಲ್ಲಕ್ಕೂ ಸಾಧಾರಣವಾದದ್ದು ಆತ್ಮಸ್ವರೂಪ, ಅನುವರ್ತಿಸುವಂತಹದ್ದು. ನಿವೃತ್ತಿವಾಗುವುದು ದೇಹಾದಿಗಳು, ದೇವಾದಿ ದೇಹಗಳು, ದೇಹ ಮನುಷ್ಯ ಪ್ರಾಣಿ ದೇಹಗಳು ಬರುತ್ತೆ ಹೋಗುತ್ತೆ, ಎಲ್ಲ ನಿವೃತ್ತವಾಗಿಬಿಡುತ್ತೆ. ಅನುವೃತ್ತವಾಗುವುದು ಯಾವುದು ಅಂತ ಹೇಳಿದ್ರೆ ಆತ್ಮಸ್ವರೂಪವೇ ಏಕರೂಪವಾಗಿ ಇರುತ್ತೆ, ಎಲ್ಲ ದೇಹಗಳಲ್ಲಿಯೂ ಏಕರೂಪವಾಗಿರುತ್ತೆ. ಅದನ್ನು ಅವನು ತಿಳಿದಿರ್ತಾನೆ, ಅದರಲ್ಲಿ ಅವನ ಮನಸ್ಸು ನಿಂತಿರುತ್ತೆ. ಸರ್ವಾತ್ಮ ಸಾಧಾರಣ, ಎಲ್ಲ ಆತ್ಮರಿಗೂ ಸಾಧಾರಣವಾದದ್ದು. ಪೂರ್ವ ಶ್ಲೋಕೋಕ್ತ ಜಿತೇಂದ್ರಿಯತ್ವಾದು ಹೇತು ಅಯಂ ಉಕ್ತಃ ತಥೈವ. ಆದ್ದರಿಂದ ಆ ಕಾರಣದಿಂದಲೇ ತಥೈವ ವಿಜಿತೇಂದ್ರಿಯ ಸಮಲೋಷ್ಟ ಶುಕಾಂಚನ, ಎಲ್ಲರಲ್ಲಿಯೂ ವಿಕಾರವಿಲ್ಲದೆ ಇರುವಂತಹದ್ದು. ಹಿಂದೆ ಹೇಳಿದ ಶ್ಲೋಕದ ವಿಜಿತೇಂದ್ರಿಯ ಅನ್ನೋದೇ ಇಲ್ಲಿ ಅರ್ಥ. ತಥೈವ ವಿಜಿತೇಂದ್ರಿಯ ಅಂತ ಇಲ್ಲಿ ಹೇಳಿರುವಂಥದ್ದು ವಿಜಿತೇಂದ್ರಿಯ. ಹಿಂದಿನ ಶ್ಲೋಕದಲ್ಲಿ ಹೇಳಿರುವುದು ಅದೇ ರೀತಿಯಲ್ಲಿ. ಸ್ವರೂಪ ಕಾರ್ಯಕಾರಣಾದಿಭಿ ಅತ್ಯಂತ ವಿಷಮಾಣಾಂ ಲೋಷ್ಟಾದೀನಾಂ ಸಮತ್ವಂ ಕಥಮಿತಿ ಪ್ರಕೃತಿ ಇತ್ಯಾದಿ ಸಮಪ್ರಯೋಜನ. ಎಲ್ಲ ಸ್ವರೂಪ ಕಾರ್ಯ ಕಾರಣ ಎಲ್ಲ ಬೇರೆ ಬೇರೆ ಇದೆ. ಮಣ್ಣಿಗೂ ಕಲ್ಲಿಗೂ ಮಣ್ಣಿನ ಸ್ವರೂಪ ಬೇರೆ, ಚಿನ್ನದ ಸ್ವರೂಪ ಬೇರೆ, ಮಣ್ಣಿಗೆ ಕಾರಣ ಬೇರೆ, ಚಿನ್ನಕ್ಕೆ ಕಾರಣ ಬೇರೆ. ಇದೆಲ್ಲ ಒಂದೊಂದಕ್ಕೂ ಒಂದೊಂದು ಕಾರಣ, ಬೇರೆ ಬೇರೆ ಕಾರಣಗಳಿದೆ. ಸ್ವರೂಪ ಬೇರೆ ಇದೆ, ಅವುಗಳ ಕಾರ್ಯಗಳು ಬೇರೆ ಬೇರೆ ಆಗಿದೆ.
ಚಿನ್ನದಿಂದ ಆಭರಣ ಮಾಡ್ಬೋದು, ಮಣ್ಣಿನ ಕಲ್ಲುಗಳಿಂದ ಆಭರಣ ಮಾಡೋದಿಲ್ಲ. ಹೀಗೆಲ್ಲ ಕಾರಣಗಳು, ಕಾರ್ಯ ಕಾರಣ ಸ್ವರೂಪ ಎಲ್ಲ ಬೇರೆ ಬೇರೆಯಾಗಿರುವಂತಹ ಮಣ್ಣು, ಕಲ್ಲು, ಚಿನ್ನ ಇತರ ದೃಷ್ಟಾಂತಗಳು ಅತ್ಯಂತ ವಿಷಮವಾಗಿರುವುದು. ಇವುಗಳೆಲ್ಲ ಹೇಗೆ ಸಮವಾಗಿರುತ್ತೆ, ಸಮಲೋಷ್ಟ ಅಶ್ಮಕಾಂಚನ ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಪ್ರಕೃತಿಯ ವಿಶೇಷ ರೂಪಗಳೇ ಆದ್ದರಿಂದ, ಪ್ರಕೃತಿಯ ಪರಿಣಾಮ ವಿಶೇಷಗಳೇ ಆದ್ದರಿಂದ ಯಾವುದರಲ್ಲೂ ಇವನಿಗೆ ಭೋಗ್ಯತ್ವ ಇರುವುದಿಲ್ಲ. ಭೋಗ್ಯತ್ವ ದೃಷ್ಟಿಯಲ್ಲಿ ಸಮವಾಗಿರ್ತಾನೆ, ಸಮಪ್ರಯೋಜನವಾಗಿ ಇರ್ತಾನೆ ಅಂತ ಅರ್ಥ. ದೋಷ್ಟಾಶ್ಮಭೇದವತ್ ಅಶ್ಮಕಾಂಚನಾದಿಭೇದ ಅಪಿ ಇತಿ ಅನೇಕ ದೃಷ್ಟಾಂತ ಅಭಿಪ್ರಾಯ. ಮಣ್ಣಿಗೂ ಕಲ್ಲಿಗೂ ವ್ಯತ್ಯಾಸ ಹೇಗಿರೋದಿಲ್ವೋ ಅದು ತುಂಬ ಸುಲಭ ತಿಳ್ಕೊಳ್ಳೋದು. ಮಣ್ಣಿಗೂ ಕಲ್ಲಿಗೂ ವ್ಯತ್ಯಾಸ, ಕಲ್ಲಿಗೂ ಚಿನ್ನಕ್ಕೂ ತಿಳ್ಕೊಳ್ಳೋದು ಕಷ್ಟ. ಮಣ್ಣಿಗೂ ಕಲ್ಲಿಗೂ ಹೇಗೆ ವ್ಯತ್ಯಾಸವಿಲ್ವೋ ಕಲ್ಲಿಗೂ ಚಿನ್ನಕ್ಕೂ ಹಾಗೆಯೇ ಅವನಿಗೆ ಅಂತ ಚಿನ್ನದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ ಉದಾಹರಣೆ ಹೇಳಿದಾಗ. ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸವಿರುತ್ತೆ ಲೋಕದ ಜನಗಳಲ್ಲಿ ಸಾಮಾನ್ಯವಾದ ಅನುಭವದಲ್ಲಿ. ಆದರೆ ಯೋಗಿಗೆ ಹಾಗಿರೋದಿಲ್ಲ ಅನ್ನೋದಕ್ಕೆ ಈ ರೀತಿಯಾದ ಒಂದು ವಿಪರೀತವಾದ ಒಂದು ಇದು. ಮಣ್ಣಿಗೂ ಕಲ್ಲಿಗೂ ಹೋಲಿಸಿ ಚಿನ್ನವನ್ನು ಜೊತೆಯಲ್ಲಿ ಹಾಕಿದ್ರಿಂದ ಮಣ್ಣಿಗೂ ಕಲ್ಲಿಗೂ ಹೇಗೆ ಅವನಿಗೆ ವ್ಯತ್ಯಾಸವಿಲ್ವೋ ಕಲ್ಲಿಗೂ ಚಿನ್ನಕ್ಕೂ ಹಾಗೆಯೇ ಇರ್ತಾನೆ ಅನ್ನೋದು. ಅತ್ರೋದ್ದೇಶ ಉಪಾದೇಯಾಂಶವು ವಿಭಜತೆ ಯುಕ್ತಶುದ್ಧ ಏವಾತ್ರ ಯೋಗ್ಯ ಪರ್ಯಾಯ. ಯೋಗ್ಯತೆ ಬರುತ್ತೆ ಅನ್ನೋದು ಅರ್ಥ. ಯೋಗಾಭ್ಯಾಸ ವಿಷಯತ್ವ ಪ್ರಕರಣವಶಾತ್, ಪ್ರಕರಣದಿಂದ ಯೋಗಾಭ್ಯಾಸ. ಪ್ರಕೃತಿ ಪ್ರತ್ಯಯೋ ಅರ್ಧಭೇದ ವಿವಕ್ಷೆಯ ಯೋಗಾಭ್ಯಾಸ ಅರ್ಹ. ಯೋಗಾಭ್ಯಾಸಕ್ಕೆ ಅರ್ಹತಾ ಅವಸ್ಥೆ ಎನ್ನುವುದು ಇಲ್ಲಿ ಅವನಿಗೆ ಹೇಳಲ್ಪಟ್ಟಿದೆ. ಇದು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ ಅಂತ ಹೇಳಿ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸ್ಕೊಂಡು ನೆನೆಸ್ಕೊಳ್ತೇನೆ. ಇದು ನಿತ್ಯ ಮುಕ್ಷದ ಪದ ಅಮೋಹತಸ್ತರಿತರಾಣಿ ಮೇನೇ ಸ್ಮಗ್ರೋರ್ಭಗವತೋ ಶ್ರೀ ಗುರು ರಾಮಾನುಜಸ್ಯ ಚರಣಂ ಪ್ರಪದ್ಯೆ ವಿಕಾರ್ಕಿಗುರುಭಾಯ ಕಲ್ಯಾಣ ಗುಣಶಾಲಿನೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣ.